ಮೊದಲಿಗೆ ತ್ರಿವಿಧ ದಾಸೋಹಿಗಳು, ತ್ರಿಕಾಲ ಜ್ಞಾನಿಗಳು, ಅನ್ನದಾನದ ಜೊತೆಗೆ ವಿದ್ಯಾದಾನವನ್ನು ಮಾಡುತ್ತಾ ಬಂದಿರುವಂತಹ ಶ್ರೀ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮೀಜಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನನಗಾದ ಅನುಭವಗಳನ್ನು ಹಂಚಿಕೊಳ್ಳಕ ನಮಗೊಂದು ವೇದಿಕೆ ಕೊಟ್ರ, ಅದನ್ನ ನಾನು ಸರಿಯಾಗಿ ಉಪಯೋಗಿಸ್ಕೊಳ್ತೀನಿ. ಈ ಕಾಲೇಜ್ ಬಗ್ಗೆ ಹೇಳ್ಬೇಕಂತಂದ್ರ ಎಷ್ಟು ಹೇಳಿದ್ರು ಸಾಲುದಿಲ್ಲ. ಯಾಕಂದ್ರೆ ಈಗ ನಮ್ಮ ಕಾಲೇಜ್ ಎಂಟ್ರೆನ್ಸ್ ಆಗೋದ್ಲೇನ ನಮ್ ಬೋರ್ಡ್ ನೋಡಿರ್ಬೋದು, ಹರಿದು ಹೆದ್ದೋರೆ ಅಂತಂದು ಹಾಕಾರ. ನಂಗೂ ಅದು ಗೊತ್ತನೇ ಇದ್ದಿದ್ದಿಲ್ಲ. ನಾ ಹೋಗುವಂತ ಹುಡೇ ಸರ್ ಕೇಳಿದೆ, ಏನೋ ನಂಗ ಕನ್ನಡ ಅಂದ್ರೆ ನಂಗೆ ಭಾಳ ಫೇವ್ರೇಟ್. ನಾ ಏನ್ ಡೌಟ್ ಬಂದ್ರು ಹುಡೇ ಸರ್ನ ಹೋಗಿ ಕೇಳ್ತಿದ್ದೆ. ನಂಗೂ ಎಲ್ಲ ಗೊತ್ತೈತೆ ಅನ್ಕೊಂಡಿದ್ದೆ, ಆದ್ರೆ ಹರಿದು ಹೆದ್ದೋರೆ ಅಂತ ನಂಗೆ ಗೊತ್ತನೇ ಇದ್ದಿದ್ದಿಲ್ಲ. ಅವಾಗ ಒಂದ್ಸತ ಹೋಗಿ ಸರ್ ಕಡೆ ಕೇಳಿದೆ, ಸರ್ ಹರಿದ ಹೆದ್ದೋರೆ ಅಂದ್ರೆ ಏನ್ರಿ ಅಂತಂದು ಕೇಳಿದೆ. ಅವ ಹುಡೇ ಸರ್ ಹೇಳಿದ್ರು ನಂಗ, ಹರಿದ ಹೆದ್ದೋರೆ ಅಂತಂದ್ರ ಅದ ಈಗ ಸಾಮಾನ್ಯವಾಗಿ ಒಂದ್ ನದಿ ಹರಿಯೋದಕ್ಕೆ ಒಂದು ಲಿಮಿಟ್ ಇರ್ತೈತಿ. ಆದ್ರೆ ನಮ್ ಕಾಲೇಜ್ ಹೆಂಗ್ ಹರಿಯಾತೈತಿ ಅಂತಂದ್ರ ಅದು ಹರಿಯುವುದ ಒಂದು ಪ್ರಮಾಣವನ್ನ ಮಿಕ್ಕಿ ಹರಿಯಾಕತ್ತಿರುವಂತ ಕಾಲೇಜ್ ಅಂದ್ರೆ ಎಸ್ ಎ ಕಾಲೇಜ್ ಅಂತ ಅದ್ರ ಅರ್ಥ ನಂಗೆ ಹೇಳಿದ್ರು. ಅಂದ್ರ ಕೇವಲ ನಾವು ನಮ್ ಕಾಲೇಜ್ ಬಗ್ಗೆ ನಾನು ಹೇಳ್ಕೊಂತೇನಂತಲ್ಲ, ಒಂದು ಕ್ರೀಡೆ ಒಳಗ್ ಬಂದ್ರು, ಒಂದ್ ವಿದ್ಯೆ ಒಳಗ್ ಬಂದ್ರು, ಒಂದ್ ಸಂಸ್ಕೃತಿ ಒಳಗ್ ಬಂದ್ರು, ಒಂದ್ ಜಿಲ್ಲೆ ಒಳಗನ ಪ್ರಥಮ ಒಂದು ಸ್ಥಾನದೊಳಗೆ ನನ್ನ ಕಾಲೇಜ್ ಐತೆ ಅಂತ ಹೇಳಕ್ ನಂಗೆ ಭಾಳ ಹೆಮ್ಮೆ ಆಗತ್ತ. ನಮ್ಮ ಕಾಲೇಜನ್ನ ನಾವು ಅಜ್ಜೋರ ಒಂದು ಆಶೀರ್ವಾದದಿಂದ ಸ್ಥಾಪಿತವಾದಂತ ಒಂದು ವಿದ್ಯಾಸಂಸ್ಥೆ. ಒಂದು ಮಾತೈತಿ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಯಾವತ್ತಾದ್ರೂ ಫಲ ಕೊಟ್ಟೆ ಕೊಡ್ತೈತಿ ಅಂತಂದು. ಅದೇನಂದ್ರ ನಮ್ಮ ದೊಡ್ಡ ಅಜ್ಜೋರು ಒಂದು ವಿದ್ಯಾಸಂಸ್ಥೆಯನ್ನ ಸ್ಟಾರ್ಟ್ ಮಾಡ್ರು. ಅವರು ಮೊದ್ಲಿಗೆ ಏನ್ ಮಾಡಿದ್ರು, ಅನ್ನದಾನ ಮಾಡ್ಬೇಕು ಅನ್ನೋದನ್ನ ಪ್ರಾರಂಭಿಸಿದ್ರು. ಆದ್ರ ಅವ್ರಿಗೆ ಅವ್ರ ದೂರದೃಷ್ಟಿ ನೋಡ್ರಿ, ಇವತ್ತ ನಮ್ ಕಾಲೇಜ್ ಇಷ್ಟು ಬೆಳೆದು ಹೆಮ್ಮರ ಆಗಿ ದೂರದ ಬೇರೆ ಬೇರೆ ಕಡೆ ಎಲ್ಲ ದೊಡ್ಡ ನಗರದೊಳಗೆಲ್ಲಾನು ನಮ್ ಕಾಲೇಜ್ ಹೆಸರು ಇವತ್ತು ರಾರಾಜಿಸಕತ್ತೈತಿ ಅಂತಂದ್ರ ಅವ್ರು ಒಂದು ಹುಟ್ಟಾಕಿರ್ತಕ್ಕಂಥ ಈ ಸಂಸ್ಥೆ ಎಷ್ಟು ಮಟ್ಟಿಗೆ ಬೆಳೆದೈತೆ ಅನ್ನೋದನ್ನ ನಮ್ಗೆಲ್ಲರಿಗೂ ತಿಳಿತೈತಿ. ಮತ್ತ ಪ್ರತಿಯೊಬ್ಬ ವಿದ್ಯಾರ್ಥಿ ನೋಡಿದ್ರು ನಮ್ ಕಾಲೇಜ್ ಹೆಂಗೈತೆ ಅಂತ ಗೊತ್ತಾಗುತ್ತೆ. ಬೇರೆ ಕಾಲೇಜ್ ಅವ್ರ ಕಾಲೇಜಿಗೆ ಹೋಲಿಕೆ ಮಾಡಕ್ ಇಷ್ಟಪಡುದಿಲ್ಲ. ಯಾಕಂದ್ರೆ ಫಸ್ಟ್ ನಾವು ಸರಿಯಾಗಿದ್ದಾಗ ಜಗತ್ತು ನಮ್ ಕಣ್ಣಿಗೆ ಅತ್ಯಂತ ಸುಂದರವಾಗಿ ಕಾಣಿಸ್ತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿದ್ಯೆಗೆ ವಿನಯವೇ ಭೂಷಣ ಅಂತ ಒಂದು ಮಾತೈತಿ. ಅದನ್ನ ನಮ್ ಕಾಲೇಜಿಗೆ ಬಂದ್ ನೋಡಿದ್ರ ಪ್ರತಿಯೊಬ್ಬ ವಿದ್ಯಾರ್ಥಿ ಒಳಗನು ವಿನಯ ಐತೆ ಅಂತ ಹೇಳೋದಕ್ಕೆ ನಾವ ಸಾಕ್ಷಿ ಅಂತ ಹೇಳಕ್ ನಂಗೆ ಭಾಳ ಹೆಮ್ಮೆ ಆಗತ್ತ. ಯಾಕಂದ್ರ ವಿನಯ ತುಂಬಿದಂತ ವಿದ್ಯಾರ್ಥಿಗಳು ನಾವೆಲ್ಲಾರಾಗಿವ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಮತ್ತ ಇಲ್ಲಿ ಬಂದ್ ನಾನು ಬೇಸಿಕಲಿ ಸೈನ್ಸ್ ಸ್ಟೂಡೆಂಟ್, ಆದ್ರೂ ಪ್ರೆಸೆಂಟ್ ಆಗಿ ಆರ್ಟ್ಸ್ ಸ್ಟೂಡೆಂಟ್. ಅಂದ್ರ ನಾನು ಒಂದು ಸಾಹಸ ಮಾಡಿದ್ದೆ, ಸೈನ್ಸ್ ಮಾಡಿ ಆಮೇಲೆ ಆರ್ಟ್ಸಿಗೆ ಬಂದೆ. ಎದಕ್ ಬಂದನಿ ಏನ್ ಬಂದನಿ ಬೇಡ, ಯಾಕಂದ್ರೆ ನಾ ಅದನ್ನ ಹೇಳಕ್ ಒಂದ್ ದಿನ ಬರ್ತೈತಿ, ಅವಾಗ ಹೇಳ್ತೀನಿ. ಹಂಗಾದ್ಮೇಲೆ ಹೇಳಿದ್ರೆ ಚಲೋ ಅನ್ಸತೈತಿ, ಅದಕ್ಕಂದು ಹೇಳಾಕತ್ತಿಲ್ಲ. ಈ ಕಾಲೇಜ್ನಾಗ ಹೇಳ್ಬೇಕಂತಂದ್ರ ನಾ ಏನು ನಂಗೆ ಗೊತ್ತನೇ ಇದ್ದಿದ್ದಿಲ್ಲ, ಜೀವನದಾಗ ಸೋಲ್ ಅಂತ ಗೊತ್ತಿದ್ದಿಲ್ಲ. ಆದ್ರೆ ಒಂದ್ಸಲ ಸೋತೆ, ಎಷ್ಟು ಪೆಟ್ಟು ತಿಂದೆ ಅಂದ್ರೆ ಅದ್ರಲಿಂದ್ರ ನಂಗೆ ಹೇಳಕ್ ಆಗಿದ್ದಿಲ್ಲ. ಏನ್ ಮಾಡ್ಲಿ, ನಾನು ಜೀವನನ ಬ್ಯಾಸ ಆಗ್ಬಿಟ್ಟಿತ್ತು ನಂಗ. ಅವಾಗ ಕರೆದ್ರೆ ಸರ್, ಪ್ರಿನ್ಸಿಪಲ್ ಸರ್ ಕರೆದು ಹೇಳಿದ್ರಿ ನಂಗ, ನೋಡು ಏನು ಗೊತ್ತಿಲ್ದವ್ರಿಗೆ ಹೇಳ್ಬೇಕಂದ್ರೆ ನೀ ಏನು ಗೊತ್ತಿಲ್ಲ ಅಂತನೂ ಇಲ್ಲ, ಎಲ್ಲಾ ಗೊತ್ತೈತಪ್ಪ ಅಂದ್ರೆ ನೀ ರ್ಯಾಂಕ್ ಬರುವಂತ ಸ್ಟೂಡೆಂಟ್ನೂ ಅಲ್ಲ. ಆದ್ರೆ ನಿನ್ನ ಒಳಗ ಒಂದ್ ಶಕ್ತಿ ಐತಿ, ಆದ್ರೆ ನಿನಗೆ ಗೊತ್ತಿಲ್ಲ ಅಂತಂದ ನಾ ಏನು ಅನ್ನೋದನ್ನ ನಂಗೆ ಪ್ರೂವ್ ಮಾಡ್ಕೊಟ್ರು. ಅವತ್ತಿಂದ ಅವ್ರು ಹೇಳಿದ್ ಒಂದ ಒಂದ್ ಮಾತು, ನಾ ಏನಾದ್ರೂ ಮಾಡ್ಬೇಕು, ನಾ ಯಾರು ಅನ್ನೋದು ನಾ ಇಲ್ಲೇ ಪ್ರೂವ್ ಮಾಡ್ಬೇಕಂತ ಅವತ್ತೇ ಒಂದ್ ಮನಸ್ಸೊಳಗೆ ಛಲ ಇಟ್ಕೊಂಡಿಗೆ ಆರ್ಟ್ಸ್ ಮಾಡಿದೆ. ಒಂದ್ ಕುಂತ ಯೋಚನೆ ಮಾಡಿದೆ ಏನ್ ಮಾಡ್ಲಿ ನಾನು ಅಂತಂದು. ಮೊದ್ಲಿಕ ಈಗ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಂತಾರ, ಆರ್ಟ್ಸ್ ಒಳಗೆ ಒಂದ್ ವೇಳೆ ನಾ ಟಾಪರ್ ಬಂದೆ ಅಂತಂದ್ರೆ ಏನಂತಾರ, ಆಕೇನ್ ಬಿಡಿ ಹಿಂದಿ ಮಾಡ ಟಾಪ್ ಬರ್ತಾರ ಅಂತಾರ. ನಾ ಮೊದ್ಲಿಕನ್ನ ನಂಗೆ ಇಂಗ್ಲೀಷ್ ಅಂದ್ರೆ ಭಾಳ ಇಷ್ಟ. ನಾ ಶರ್ನಾಯ್ ಸರ್ ಹೋಗಿ ಯಾವಾಗ್ಲೂ ಹೇಳ್ತಿದ್ದೆ, ಸರ್ ನಂಗೆ ಇಂಗ್ಲೀಷ್ ಅಂದ್ರೆ ಭಾಳ ಇಷ್ಟ ಸರ್, ಇಂಗ್ಲೀಷ್ ಅಂದ್ರೆ ಭಾಳ ಇಷ್ಟ. ಅವ್ರು ಅಂತಾರ, ನೀನ್ ಚಲೋ ಐತಲ್ಲ ಇಂಗ್ಲೀಷ್, ನೀನು ಇಂಗ್ಲೀಷ್ ಮಾಡ್ಬೇಕಿಲ್ಲ ಅಂತಂದು ಹೇಳಿದ್ರು ಅವ್ರು. ಸರ್ ಹಿಂಗ್ರಿ ನಾ ಒಂದು ಪ್ಲಾನ್ ಮಾಡ್ಕೊಂಡ ನಾ ಹಿಂದಿ ಮಾಡೇನಿ ಸರ್ ಅಂತಂದ. ಆದ್ರೆ ನಾ ಇವತ್ತು ಪ್ರಾಮಿಸ್ ಮಾಡ್ತೀನಿ, ಯಾರು ನನ್ನ ನಿಜವಾಗ್ಲೂ ನನ್ನ ಕಡೆ ಪ್ರತಿಭೆ ಐತೆ ಅಂತ ಯಾರು ಒಪ್ಕೊಳತ್ತಿಲ್ಲ,
ಅವ್ರಿಗೆ ನಾ ಇವತ್ತು ಪ್ರಾಮಿಸ್ ಮಾಡ್ತೀನಿ, ನಾ ಡಿಗ್ರಿ ಒಳಗೆ ಇಂಗ್ಲೀಷ್ ಮೀಡಿಯಂ ಆರ್ಟ್ಸ್ ಮಾಡಿ ನಾನು ಏನಾದರೂ ಒಂದು ಸಾಧನೆ ಮಾಡಿ ಅವಾಗ ನನ್ನ ಕಡೆನೂ ಪ್ರತಿಭೆ ಐತೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮ್ಗೆ. ಮತ್ತು ನನ್ನ ಕಾಲೇಜಿಗೆ ನಾ ಎದಕ್ಕೆ ಹೋಲಿಸ್ತೀನಿ ಅಂತಂದ್ರೆ ಗಡಿಯಾರಕ್ಕೂ ಹೋಲಿಸ್ತೀನಿ. ಅಂದ್ರೆ ಗಡಿಯಾರ ಅಂದ್ರೆ ಸಮಯ, ಸಮಯ ಪ್ರಜ್ಞೆಗೆ ಇನ್ನೊಂದು ಹೆಸರನ್ನ ನಾ ಎಸ್ ಎ ಕಾಲೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಪರೀಕ್ಷೆ ಅಂತ ಬರ್ರಿ, ಅಲ್ಲೂ ಕರೆಕ್ಟ್ ಟೈಮ್ ಎಷ್ಟು ಹೇಳ್ತಾರೆ ಅಷ್ಟೇ, ಅವಾಗ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆಕ್ಟಿವಿಟಿ, ಎಲ್ಲದರೊಳಗೂ ಫಸ್ಟ್ ಇರುವಂತ ಕಾಲೇಜ್ ಯಾವ್ದಂದ್ರೆ ನನ್ನ ಕಾಲೇಜ್, ಅದು ನಮ್ಮ ಕಾಲೇಜ್, ನಮ್ಮ ಎಸ್ ಎ ಕಾಲೇಜ್ ಅಂತ ಹೇಳಕ್ ನಂಗೆ ಭಾಳ ಖುಷಿ ಆಗುತ್ತಾ. ಇನ್ನ ನಮ್ಮ ಇಲ್ಲಿ ಟೀಚಿಂಗ್ ಅದೆಲ್ಲ ಹೆಂಗೈತೆ ಅಂತ ಹೇಳ್ಬೇಕಂದ್ರೆ ಒಬ್ಬೊಬ್ರು ಒಂದೊಂದು ಸಬ್ಜೆಕ್ಟ್ ಒಳಗ ವಿಶ್ವಕೋಶನ ಆಗ್ಯಾರ ಅಂತಂದ್ರ. ಈಗ ನಾ ಮೊದ್ಲೇ ಅಂದ್ರ ದೊಡ್ಡವರಿಂದ ಕೆಳಗಿದ್ದವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಪ್ರಿನ್ಸಿಪಲ್ ಸರ್ ಬಗ್ಗೆ ಹೇಳ್ಬೇಕಂತಂದ್ರ ನಮ್ಗವ್ರ ಕಾಲೇಜ್ ಒಳಗೆ ಪ್ರಿನ್ಸಿಪಲ್ ಸರ್ ಅವರು ಮತ್ತೆ ಸಾಗರ್ ಸರ್ ನಮ್ಮ ಕಾಲೇಜ್ ಒಳಗೆ ಪ್ರಿನ್ಸಿಪಲ್ ಸರ್ ಆದ್ರ ಹಾಸ್ಟೆಲ್ ನಮ್ಮ ಎಸ್ಪೆಷಲಿ ಹಾಸ್ಟೆಲ್ ಏಡ್ಸ್ಗೆ ಅವ್ರ ಅಪ್ಪ ಅಂತಂದು ಹೇಳಕ್ ನಾ ಭಾಳ ಹೆಮ್ಮೆ ಆಗತ್ತೆ ನಂಗೆ. ಯಾಕಂದ್ರ ತಂದೆ ತಾಯಿ ಬಿಟ್ಟು ಬಂದಿರ್ತೀವಿ ನಾವು, ಆದ್ರ ತಂದೆ ತಾಯಿ ಪ್ರೀತಿ ಕೊಟ್ಟು ನಮಗ ಸದಾ ಕಾಲನು ನಮ್ ಜೊತೆಗಿರ್ತಾರ ಅವರು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಹೇಳಿದ್ರು ಸಾಕಾಗುದಿಲ್ಲ. ಮತ್ತ ಯಾರು ಅವ್ರೊಂದು ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾರೆ ಪ್ರಿನ್ಸಿಪಲ್ ಸರ್ ನಮ್ ಕ್ಲಾಸ್ನಾಗ, ಅದು ಅಲ್ಲಿ ಶಾಲೆನಿದ್ದಾರ ತಗೊಂಡೋಗಿ ರ್ಯಾಂಕ್ ತರ್ತೀನಿ ನಾನು, ಅಲ್ಲಿ ನಿಜವಾದ ಮಾಸ್ತರ್ ಅಲ್ಲ ನಾನು. ಯಾರು ಹಿಂದೆ ಹೋದಾರ ಅವ್ರ ರ್ಯಾಂಕ್ ಬಂದ್ರೆ ಅವತ್ತ ನನ್ನೊಂದು ಪ್ರೊಫೆಷನ್ಗೆ ಬೆಲೆ ಬರ್ತಿದ್ಲ ಅಂತ ಯಾವಾಗ್ಲೂ ಹೇಳ್ತಿರ್ತಾರ. ಅವ್ರು ಕೊಟ್ಟಂತ ಸಂಸ್ಕೃತಿನ ಯಾರು ನಮ್ಮ ಇದ್ರೊಳಗೆ ಜೀವನದೊಳಗೆ ಅಳವಡಿಸ್ಕೊಂತೀವಿ ಅವರು ಅತ್ಯಂತ ದೊಡ್ಡ ಮಟ್ಟಕ್ಕೆ ಇರೋದ್ರೊಳಗೆ ಯಾವುದೇ ಒಂದು ಸಂಶಯ ಇಲ್ಲ. ನಾವು ಇಷ್ಟೆಲ್ಲ ಹೇಳ್ಬೇಕಂತಂದ್ರೆ ನಾ ಎಲ್ಲಾ ಸರ್ಸ್ ಎಲ್ಲಾ ಟೀಚರ್ಸ್ ಬಗ್ಗೆ ಹೇಳಕ್ಕೂ ಸಾಕಷ್ಟು ಐತಿ, ಆದ್ರೆ ಟೈಮ್ ಇಲ್ಲ. ಇಷ್ಟು ಹೇಳ್ಬೇಕಂತಂದ್ರೆ ನಾನು ಈಗ ಒಂದ್ ಮಾತು ಪ್ರಾಮಿಸ್ ಮಾಡ್ಬೋದು, ಪ್ರತಿ ಬ್ಯಾಚ್ ಒಳಗೂ ಸರ್ ಹಿಂಗಾಕೈತಿ ಅಂತಂದು ಒಂದು ಊಹೆ ಮಾಡ್ಕೊಂಡಿರ್ತಾರ. ಆದ್ರೆ ನಮ್ ಬ್ಯಾಚ್ ಒಳಗ ಅವ್ರ ಗೆಸ್ಟ್ ಹೇಳ್ದಾರ್ದಂಗ ಯಾವುದೇ ಮೆರಿಟ್ ಇಲ್ದಾರ, ಯಾವುದೇ ಒಂದು ಇದು ಇರ್ಲಾರ್ದಂಗ ಮೀಸಲಾತಿ ಇರ್ಲಾರ್ದೇನೆ ಮೆರಿಟ್ ಒಳಗ ಬಂದ್ ನಾವು ರಾಜ್ಯಕ್ಕೆ ರ್ಯಾಂಕ್ ತಂದು ಕೊಡ್ತೇವೆ ಅನ್ನೋದ್ರೊಳಗೆ ಯಾವುದೇ ರೀತಿ ಸಂಶಯ ಇಲ್ಲ. ಯಾಕಂದ್ರೆ ಅಂತ ಒಂದು ಫ್ರೆಂಡ್ಸ್ ನಮ್ ಕಡೆ ಅದಾರ, ಅಷ್ಟು ಟ್ಯಾಲೆಂಟ್ಸ್ ನಮ್ ಕಾಲೇಜ್ ಒಳಗದ ಅಂತ ಹೇಳಕ್ ನಾ ಭಾಳ ಹೆಮ್ಮೆ ಆಗುತ್ತೆ ನನಗ. ಮತ್ತ ಈ ಕಾಲೇಜ್ ಬಗ್ಗೆ ಹೇಳ್ಬೇಕಂತಂದ್ರ ಎಲ್ಲರಿಗೂ ಎಲ್ಲವನ್ನು ಕಲಿಸುವಂತ ವಿಶೇಷ ಕಾಲೇಜ್ ಅಂತಂದ್ರ ನಮ್ ಕಾಲೇಜ್. ಕೊನೆಯದಾಗಿ ಆತ್ಮ ಇರುವವರೆಗೂ ಆತ್ಮೀಯತೆ ಇರಲಿ, ಪ್ರೀತಿ ಇರುವವರೆಗೂ ವಿಶ್ವಾಸ ಇರಲಿ, ನಿಮ್ಮ ಗುರು ಶಿಷ್ಯರ ಸಂಬಂಧ ಸದಾಕಾಲ ಶಾಶ್ವತವಾಗಿರಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವಿಜ್ಞಾನ ವಿಭಾಗದಿಂದ ಆರ್ತಿ ಬುಗುಡಿಕಟ್ಟಿ ಕೇವಲ 3 ನಿಮಿಷಗಳಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೀನಿ. Frightened because I have never stood on the stage and among this huge population, because in our school I was not ನಂಗೆ ಹೆಂಗಿತ್ತಂದ್ರೆ ಬರವಲ್ದು, ಆದ್ರೂ ಹೇಳ್ತೇನೆ ನಂಗೆ ಹೆಂಗೆ ಬರ್ತಂಗೆ. ನಾವು ಆ್ಯಕ್ಚುಲಿ ನಾವು ಬೆಳಗಾವ್ದವ್ರ, ನಾವು 5 ಜನ ಬಂದವು ಬೆಳಗಾವ್ದಿಂದ. ಅಲ್ಲಿ ನಮ್ಮ ಭಾಷೆ ಸ್ವಲ್ಪ ಎಲ್ಲ ಚೇಂಜ್ ಆಗ್ತೈತಿ. ಇಲ್ಲಿ ಬಂದಾಗ ಏನಾಯ್ತಂದ್ರೆ ಎಲ್ಲರೂ ಲೆಕ್ಚರರ್ಸ್ ಸ್ಟಾರ್ಟಿಂಗ್ ನಮ್ಮ ಭಾಷೆ ಬಗ್ಗೆ ಹಂಗೆ ಮಾತಾಡೋದು ಹಿಂಗೆಲ್ಲ ಹೇಳ್ತಾರೆ. ಅಂದ್ರೆ ಸ್ವಲ್ಪ ವರ್ಡ್ಸ್ ಎಲ್ಲ ಚೇಂಜ್ ಆಗ್ತಾವ. ನೀವೆಲ್ಲ ಈ ಕಡೆ ನಾವು ಬೆಳಿಗ್ಗೆ ಹಿಂಗೆಲ್ಲ ಅಂತೇವೆ, ಆದ್ರೆ ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ ಹರಿವತ್ತ ಆಮೇಲೆ ಯಾಮಲ ಹೀಗೆಲ್ಲ ಯೂಸ್ ಮಾಡ್ತೇವೆ. ಅದಕ್ಕೆ ಇಲ್ಲೆಲ್ಲ ಎಲ್ಲ ನೋಡಿ ಬರೀ ನಗೋದ ಹಿಂಗೆಲ್ಲ ಮಾಡ್ತೀವಿ. ಆಮೇಲೆ ನಮಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಇದು ಕಠಿಣ ಆಯ್ತು, ಆದ್ರೂ ಹೆಂಗೆ ಮಾಡಿ ಅಡ್ಜಸ್ಟ್ ಆದ್ವಿ. ಹಿಂಗೆ ಕಲಿತು ಎಲ್ಲ ಲೆಕ್ಚರ್ಸು ಪರಿಚಯ ಆದ್ರು, ಚಂದ ಎಲ್ಲ ಓದಿ ಆಯ್ತು. ಆಮೇಲೆ ಈಗ ಸೆಕೆಂಡ್ PUC ಬಂದ ಮೇಲೆ ಇನ್ನೂ ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಇಲ್ಲ ನಾವು ಮಾಡ್ಬೋದು. ಯಾಕಂದ್ರೆ ಅಂಥವ್ರಂತ ನಾನು ಹೇಳ್ಬೇಕಂದ್ರೆ ಮ್ಯಾಥ್ಸ್ ಅಂದ್ರೆ ನನಗೆ ಒಟ್ಟು ಆಗ್ತಿರ್ಕಿಲ್ಲ. ನನಗೆ ಒಮ್ಮೆ ಏನಾಗಿತ್ತಂದ್ರೆ ನಮ್ಗೆ ಹೇಳಿದ ನಾನು 10 ಮಾರ್ಕ್ಸಿಂದ ಟೆಸ್ಟ್ ಇಟ್ಬಿಟ್ಟಿದೆ. ನನಗೆ ಮ್ಯಾಥ್ಸ್ ಅಂದ್ರೆ ಮೊದಲು ಆಗಂಗಿಲ್ಲ. ನಾವು 1+1 ಅಂದ್ರೂ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಬರೀತೀನಿ 2 ಅಂತಂದ್ರೆ, ಆದ್ರೆ ಕ್ಯಾಲ್ಕುಲೇಷನ್ ಇಲ್ಲ ಏನೂ ಇಲ್ಲ. ಏನು ಮಾಡಿ ಅಂದ್ರೆ ಅಂಜ್ಬಿಟ್ಟಿನಿ, ಯಾರು ಏನು ಹೇಳೋದವ್ರ. ಆಮೇಲೆ 10 ಮಾರ್ಕ್ಸ್ ಒಳಗೆ ಬರೀ 1 ಮಾರ್ಕ್ಸ್ ಬಿದ್ದಿದ್ದು ನನಗೆ. ಎಲ್ಲರೂ ಇಷ್ಟು ಟೀಸ್ ಮಾಡ್ತಿದ್ರು ನನಗೆ. ಆಮೇಲೆ ಅಲ್ಲಿ ಹೆಂಗಿತ್ತಂದ್ರೆ ಗರ್ಲ್ಸ್ ಬಾಯ್ಸ್ ಎಲ್ಲ ಮಿಕ್ಸ್ ಇತ್ತು. ಆಮೇಲೆ ಅಣ್ಣಗಳು ನನಗೆ ಭಾಳ ಟೀಸ್ ಮಾಡ್ತಿರು. ಹಾಗೆ ನನಗೂ
ಭಾಳ ಇದಾಗ್ತಿತ್ತು. ಈ ಟಾಪರ್ಸ್ ಇರ್ತಾವ ನೋಡು, ಈಗ ಅದನ್ನ ಟಾಪರ್ ಆದ್ರೆ ಅವಾಗ ಇದ್ದಕ್ಕಿಲ್ಲ. ಅವಾಗ ಭಾಳ ನಂಗೆ ಅಸಹ್ಯ ಆಗ್ತಿತ್ತು. ಯಾಕೆ ನಂಗೆ ಹಿಂಗೆ ಮಾಡ್ತಾರೆ, ನಾ ಎದಕ್ಕೆ ಏನ ಹಾಗೆಲ್ಲ ಅನ್ಸ್ಬಿಡ್ತಿತ್ತು. ಆಮೇಲೆ ನನ್ನ ಫ್ರೆಂಡ್ ಇದ್ದಳ ಸೃಷ್ಟಿ ಅಂತಂದ, ಆಕೆ ನನ್ ಗೈಡೆನ್ಸ್ ಕೊಡ್ತೀವಿ ಚಲೋ ತಂಗಿ. ಆಕೆ ಈಗ ಅವಾಗ 10th ಟಾಪರ್ ಹಾಕಿದ್ದಳು. ಆಕಿಂದ ಮ್ಯಾಥ್ಸ್ ಮಸ್ತ್ ಇತ್ತು. ಆಕಿಂದ ಸ್ವಲ್ಪ ಸಹಾಯದಿಂದ ನಾನು ಸ್ವಲ್ಪ ಮ್ಯಾಥ್ಸ್ ಒಳಗೆ ನಂಗೆ ಕಾನ್ಫಿಡೆಂಟ್ ಬಂತು, ನಾ ಮಾಡ್ಬೋದು ಅಂತಂದ. ಆಮೇಲೆ ಇಲ್ಲಿ ನಮ್ಮ ಅಕ್ಕ ಇದ್ದಳು, ಅವಾಗ 2015-16 ಬ್ಯಾಚ್. ಆಕಿ ಹೇಳ ನಂಗೆ ಹಿಂಗೆ ಅಂದ್ರೆ 10th ರಿಸಲ್ಟ್ ಆದ್ಮೇಲೆ ಹೇಳ್ದವ್ರು ಎಲ್ಲಿ ಹತ್ತೋದ ಹಿಂಗೆಲ್ಲ ಅಂತಂದ. ನಮ್ಮ ಮೊದಲು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಏನ್ ಮಾಡೋದಂತನೂ ಗೊತ್ತಾಗ್ಲಿಲ್ಲ. ಅದಕ್ಕೆ ನಮ್ಮ ಪಪ್ಪ ಇದ್ದಾರ ಅಂದ್ರೆ ನಮ್ಮ ಪಪ್ಪನ ಜಾಬ್ ಮುಗ್ದಿತ್ತು, ರಿಟೈರ್ಮೆಂಟ್ ಆಗಿತ್ತು. ಈಗ ಪ್ರೆಸೆಂಟ್ ಅಷ್ಟು ಸಣ್ಣ ಪುಟ್ಟ ಕೆಲಸ ಮಾಡಿ ನಮಗೆಲ್ಲ ಇದು ಮಾಡಕತ್ತಾರ. ಅದಕ್ಕೆ Abhinava Annadana Mahaswamiji and respected dignitaries on the dais, and beloved teachers and all my dear friends. Good afternoon to everyone. Today we are gathered here to celebrate a stand up for second PUC students, and it is a memorable day for all of us. So it's an unfortunate entry of mine into this college because I was interested to go for the award. Unfortunately, I entered this college, but it had given a more beautiful world for me and a good friend circle. And I also thankful to all the teachers and all my friends who have supported for us, for me to be in this college. And I am thankful to principals who have given me an opportunity to share my experience on this stage. And thankful to all. ಅತಿಥಿಗಳ ಭಾಷಣ. ಸನ್ಮಾನ್ಯ ಶ್ರೀ SS ಹಿರೇಮಠ್, ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಗದಗ್. ಸಾನ್ನಿಧ್ಯ ವಹಿಸಿರುವ ಶ್ರೀಗಳ ಪಾದಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲಿರುವ ಈಗಾಗಲೇ ಸಂದೇಶವನ್ನು ನೀಡಿರುವಂಥ ಹಿರಿಯ ವಾಗ್ಮಿಗಳು ಮತ್ತು ಪ್ರಾಚಾರ್ಯ ಮಿತ್ರರೇ, ಉಪನ್ಯಾಸಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಬಹುಶಃ ಇದು ಒಬ್ಬ ಉಪನಿರ್ದೇಶಕರಾಗಿ ಈ ಕಾಲೇಜ್ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿರ್ಲಿಕ್ಕೆ 2 ಕಾರಣ ಇದೆ. ಇಡೀ ಜಿಲ್ಲೆಯ 102 PU ಕಾಲೇಜುಗಳಲ್ಲಿ ಬಹುಶಃ ಯಾವ ಕಾಲೇಜು ಶೈಕ್ಷಣಿಕವಾಗಿ ಒಳ್ಳೆಯ ಫಲಿತಾಂಶ ಕೊಡುತ್ತೆ, ಆಮೇಲೆ ಕಲ್ಚರಲ್ ಮತ್ತು ಸ್ಪೋರ್ಟ್ಸ್ನಲ್ಲಿ ಸಹಿತ ಇಡೀ ಜಿಲ್ಲೆಗೆ ಒಳ್ಳೆಯ ಕೀರ್ತಿಯನ್ನು ತಂದುಕೊಡುವಂಥ ಕಾಲೇಜ್ ಅಂದರೆ SAPU ಕಾಲೇಜ್. ಐ ಫೀಲ್ ಪ್ರೌಡ್ ಅಬೌಟ್ ದಿಸ್ ಕಾಲೇಜ್. ಒಬ್ಬ ಉಪನಿರ್ದೇಶಕರಾಗಿ ಬಹುಶಃ ಎಲ್ಲ ಕಾಲೇಜುಗಳು ಸಹಿತ ಈ ರೀತಿ ಶೈಕ್ಷಣಿಕ ವಾತಾವರಣವನ್ನು ಹೊಂದಲಿ, ಒಳ್ಳೆಯ ಫಲಿತಾಂಶವನ್ನು ತರಲಿ. ಬರೀ ರಿಸಲ್ಟ್ ಮಾತ್ರ ಅಲ್ಲ, ಸ್ಪೋರ್ಟ್ಸ್ನಲ್ಲಿ ಸಹಿತ ವೆಲ್ ವೆರಿ ಹ್ಯಾಪಿ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇವಲ ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟಕ್ಕೆ ಪ್ರತಿನಿಧಿಸಿದಂಥ ವಿದ್ಯಾರ್ಥಿಗಳು ಈ ಕಾಲೇಜಿನಿಂದ ಬಂದಿದ್ದಾರೆ ಅಂತ ಬಹಳ ಹೆಮ್ಮೆ ಅನಿಸುತ್ತೆ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರನ್ನ ಅಭಿನಂದಿಸಲಿಕ್ಕೆ ಬಂದಿದೆ. ಅದರ ಜೊತೆಗೆ ನಿಮ್ಮ ಸಂತೋಷದ ಕ್ಷಣಗಳಲ್ಲಿ ಪಾಲ್ಗೊಳ್ಳುವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಬಹುಶಃ ಭಾಷಣ ಮಾಡೋದಕ್ಕಾಗಿ ಖಂಡಿತ ಅಲ್ಲ, ಯಾಕೆಂದರೆ ಸಂತೋಷ ಪಡಲಿಕ್ಕೆ ಕಾರಣಗಳು ಬೇಕಿಲ್ಲ. ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರ ಒಂದು ಬೀಳ್ಕೊಡುಗೆ ಸಮಾರಂಭ. ಎಷ್ಟು ಖುಷಿ ಅಂದರೆ ಬಹುಶಃ ನಿಮ್ಮ ಕಣ್ಣುಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಬಹುಶಃ ಯಾಕೆಂದರೆ ಒಬ್ಬ ದ್ವಿತೀಯ PUC ವಿದ್ಯಾರ್ಥಿನಿಯರಿಗೆ ಒಂದು ವಿಶೇಷ ಒಂದು ಪುಳಕ ಇದೆ ಅವರಿಗೆ. ಇವತ್ತು ನಮಗೆ ಫೇರ್ವೆಲ್ ಇದೆ. ಬಹುಶಃ ಈ ಕಾಲೇಜ್ ನಮಗೆ ಏನೆಲ್ಲವನ್ನು ಕೊಟ್ಟಿದೆ, ಆ ಖುಷಿಯ ಕ್ಷಣಗಳನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ನೋಡೋದೇ ಒಬ್ಬ ಉಪನಿರ್ದೇಶಕರಾಗಿ ನನಗೊಂದು ಸೌಭಾಗ್ಯ ಅಂತ ಭಾವಿಸ್ಕೊಂಡಿದ್ದೇನೆ. ಯಾಕೆಂದರೆ ವಿಶೇಷವಾಗಿ PU ಕುಟುಂಬದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ ಉಪನಿರ್ದೇಶಕರಿಂದ ಹಿಡಿದು ಪ್ರಾಚಾರ್ಯರು, ಉಪನ್ಯಾಸಕರು ಎಲ್ಲರೂ ಸಹಿತ ಅದೇ ಏಜ್ನಲ್ಲಿ ಅದೇ ಮನಸ್ಥಿತಿ. ಯಾಕೆಂದರೆ ಖುಷಿ ಪಡುವಂಥ ವಯಸ್ಸು ಮನಸ್ಸು ಅಂದರೆ PU. ಹೀಗಾಗಿ ಆ PU ವಿದ್ಯಾರ್ಥಿ ಜೊತೆ ಎಲ್ಲ ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೆ ಸಂತೋಷ ಅನಿಸುತ್ತೆ. ಜೊತೆಗೆ ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಬಹುಶಃ ಉಪನಿರ್ದೇಶಕಾಗಿ ಮಾರ್ಚ್ 4 ಈಗಾಗಲೇ ವೇಳಾಪಟ್ಟಿ ಬಂದಿದೆ. ಒಂದು ವಿಶೇಷ ಇದೆ, ಯಾವಾಗಲೂ ಒಂದು ಹೊಸತನ ಈ ಕಾಲೇಜಿನಲ್ಲಿದೆ.
ಕಳೆದ ಸಾಲಿನಲ್ಲಿ ಟಾಪರ್ಸ್ ಬಂದವರಿಗೆ ಬಹುಮಾನಗಳನ್ನು ಕೊಡುವುದನ್ನ ನಾ ಎಲ್ಲ ಕಡೆ ನೋಡಿದ್ದೇನೆ. ನಾವು ಪ್ರಿನ್ಸಿಪಾಲ್ ಇದ್ದಾಗ ಆ ಕಾಲೇಜುಗಳಲ್ಲಿ ಮಾಡಿದ್ದೇವೆ. ಆದ್ರೆ ಇಲ್ಲಿ ಹೊಸದಾಗಿ ಈಗ ಪೂರ್ವ ಸಿದ್ಧತಾ ಪರೀಕ್ಷೆ ಮೊನ್ನೆ ತಾನೇ ಆಗಿದೆ, ಅದರಲ್ಲಿ ಟಾಪರ್ಸ್ ಬಂದವರಿಗೆ ಒಂದು ಎನ್ಕರೇಜ್ಮೆಂಟ್ ಅಂತ ಒಂದು ಹೊಸ ಯೋಜನೆ ಹಾಕೊಂಡಿದಾರಲ್ಲ. ಐ ಫೀಲ್ ಪ್ರೌಡ್ ಅಬೌಟ್ SFU ಕಾಲೇಜ್. ಬಹುಶಃ ಇಂಥ ಒಂದು ಪ್ರೇರಣೆ ಸ್ಫೂರ್ತಿ ಬೇರೆ ಕಾಲೇಜುಗಳು ಸಹಿತ ಮಾದರಿಯಾಗಿದೆ. ಯಾಕಂದ್ರೆ ಬಹಳಷ್ಟು ಕಡೆ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬಹಳ ಗಂಭೀರವಾಗಿ ತಗೊಳ್ಳೋದ್ರ ಸಹಿತ ಖಂಡಿತ ತಗೋಬೇಕು. ಇಲ್ಲಿ ಬರೀ ಗಂಭೀರವಾಗಿ ಪರೀಕ್ಷೆಯನ್ನು ಮಾತ್ರ, ಸರಣಿ ಪರೀಕ್ಷೆ ಮಾತ್ರ ನಡೆಸೋದಲ್ಲ, ಆ ವಿದ್ಯಾರ್ಥಿಗಳ, ಯಾಕಂದ್ರೆ ಒಂದು ಸ್ಪಷ್ಟಪಡಿಸಿ ಪ್ರಾಚಾರ್ಯರು, ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾ ವಾಕ್ಮಿಗಳು ಹೇಳ್ತಾ ಹೋದ್ರು. ವಿತೌಟ್ ಸೂಪರ್ವೈಸರ್, ಖಂಡಿತವಾಗಿಯೂ ವಿತೌಟ್ ಸೂಪರ್ವೈಸರ್ ಪರೀಕ್ಷೆಗಳು ನಡೀಬೇಕು. ಆ ಪ್ರಾಮಾಣಿಕತೆ ಬದ್ಧತೆ ಬರಬೇಕು ಅನ್ನೋದು ಸಹಜ. ಪಕ್ಷ ಒಂದು ಖುಷಿ ಆಯ್ತು ಇಲ್ಲಿ ನಡೆಯುವಂತ ಈ ಸರಣಿ ಪರೀಕ್ಷೆಗಳ ಬಗ್ಗೆ ಪ್ರಾಚಾರ್ಯರು ಹೇಳ್ತಾ ಇದ್ರು, ವಿತೌಟ್ ಸೂಪರ್ವೈಸರ್ ಇಲ್ಲಿ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಐ ಫೀಲ್ ಪ್ರೌಡ್. ಆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಹೇಳ್ತಾನೆ. ಯಾಕಂದ್ರೆ ನಾವು ಯಾರಿಗಾಗಿ ಬದುಕೋದಲ್ಲ, ನಮಗಾಗಿ ನಾವು ಬದುಕ್ತೇವೆ. ಆಮೇಲೆ ನಮ್ಮ ಬದ್ಧತೆ ನಮ್ಮನ್ನು ಕಾಪಾಡ್ತದೆ. ನಡೆದು ಬಂದ ದಾರಿಗಿಂತ ನಡೆಯಬೇಕಾದ ದಾರಿ ಬಹಳ ದೂರ ಇದೆ. ಆ ದೂರದ ದಾರಿಯನ್ನು ಅತ್ಯಂತ ಪ್ರೀತಿಯಿಂದ ಮತ್ತು ಆತ್ಮವಿಶ್ವಾಸದಿಂದ ನಾವು ನಡೆಯೋಣ. ಬರುವ ಪರೀಕ್ಷೆಗಳು ಯಶಸ್ವಿ ಆಗಿ ನಿಮಗೆ ಫಲಿತಾಂಶವನ್ನು ತರಲಿ. ಯಾಕೆಂದ್ರೆ ಒಂದು ನನಗೆ ಆತಂಕ, ಪರೀಕ್ಷೆ ಹತ್ರ ಬಂದ ದಿನಗಳಲ್ಲೇ ಜಾತ್ರೆಗಳು ಬಹಳ, ಮದುವೆಗಳು ಬಹಳ, ನನಗೆ ಬಹಳ ಆತಂಕ ಇದೆ. ಆಕ್ಚುಲಿ ದಯವಿಟ್ಟು ಇಲ್ಲೇ ನಾಳೆ ಜಾತ್ರೆ ಇದೆ, ಇಲ್ಲಿ ಹುಚ್ಚಿರಪ್ಪನ ಜಾತ್ರೆ ಇದೆ, ಸುತ್ತಮುತ್ತ ಬಹಳಷ್ಟು ಜಾತ್ರೆಗಳಿದೆ. ದಯವಿಟ್ಟು ವರ್ಷ ಜಾತ್ರೆ ಬರುತ್ತೆ. ಆಮೇಲೆ ನಮ್ಮ ರಿಲೇಟಿವ್ಸ್ ಮದುವೆಗಳು ಬರುತ್ತೆ, ಅವುಗಳಿಗೆ ಹಾಜರಾಗೋದು ಬೇಡ. ನಮ್ಮದು ಪರೀಕ್ಷೆ ಅದೊಂದು ಜಾತ್ರೆ ಇದೆ, ಅದನ್ನು ಯಶಸ್ವಿಗೊಳಿಸಬೇಕಾಗಿದೆ. ಯಾಕೆಂದ್ರೆ ಪೂರ್ಣ ಮನಸ್ಥಿತಿ ಪರೀಕ್ಷೆ ಕುರಿತೇ ಇರಬೇಕು ಯಾವಾಗಲೂ. ಈ ಅಟ್ರಾಕ್ಷನ್ ಅಂಡ್ ಡಿಸ್ಟ್ರಾಕ್ಷನ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು. ನಮ್ಮ ವಿದ್ಯಾರ್ಥಿಗಳಿಗೆ ಪಠ್ಯ ವಸ್ತುವಲ್ಲಿ ಇರದೇ ಇರುವಂಥದ್ದು ಅವು ಎಲ್ಲವನ್ನೂ ಸಹಿತ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಸರ್, ಐ ಫೀಲ್ ಪ್ರೌಡ್. ಬಹುಶಃ ಇವರ ಮಾತುಗಳನ್ನು ಕೇಳಲಿಕ್ಕೆ ಈಗ ಹಲವಾರು ಪರೀಕ್ಷಾ ಸಮಯದ ಒತ್ತಡ ಇದ್ರೂ ಸಹಿತ ಗದಗಲಿಂದ ಇಷ್ಟು ಸಮಯವನ್ನು ಕೊಡ್ಲಿಕ್ಕೆ ಕಾರಣ ಬಹುಶಃ ಎರಡು. ಒಂದು, ನಿಮ್ಮೆಲ್ಲ ಸಾಧಕರನ್ನು ನೋಡಬೇಕು, ಇನ್ನೊಂದು ಈ ವಾಕ್ಮಿಗಳ ಮಾತನ್ನು ಕೇಳಬೇಕನ್ನೋ ಎರಡು ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಬಹಳ ಖುಷಿಯಾಗಿದೆ. ಆಮೇಲೆ ದಯವಿಟ್ಟು ಹೀರೋಗಳನ್ನ ಎಲ್ಲೂ ಹುಡುಕ್ಲಿಕ್ಕೆ ಹೋಗಬೇಡಿ. ಹೀರೋಗಳು ನಮ್ಮ ಜೊತೆಗೆ ಇದ್ದಾರೆ. ಇಲ್ಲಿ ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ಮಾಡಿದಾರಲ್ಲ ಶ್ರೀಗಳು ಮತ್ತು ಅವರ ಜೊತೆ ಇರುವಂತ ಎಲ್ಲ ಈ ಶಿಕ್ಷಣ ಸಂಸ್ಥೆ ಎಲ್ಲ ಪದಾರ್ಥ ಅವರು ಹೀರೋಗಳಿದ್ದಾರೆ. ನಿಜವಾಗಿ ಜೋರಾಗಿ ಚಪ್ಪಾಳೆ ತರ್ತೇವೆ ನಾವು. ಅದ್ರ ಜೊತೆಗೆ ಸಾಧಕರು, ಬಹುಶಃ ಪುತ್ತೂರಾಯರು ಅತ್ಯಂತ ಹಿರಿಯ ಚೇತನಗಳು. ಅವರು ಅವರ ಸಾಧನೆಯನ್ನು, ಅವರ ಪರಿಚಯವನ್ನು ಕೇಳಿದಾಗನೇ ಬಹಳ ಪುಳುಕಿತನಾದೆ. ಬಹುಶಃ ನಾವು ಕಲಿಯೋದು ಬಹಳಷ್ಟಿದೆ. ತೆರೆದ ಕಣ್ಣುಗಳಿಂದ ಜಗತ್ತನ್ನು ನೋಡ್ಬೇಕಂತ. ಯಾವಾಗಲೂ ಜಗತ್ತು ಬಹಳ ಸುಂದರವಾಗಿದೆ, ವಿಶಾಲವಾಗಿದೆ, ಜೊತೆಗೆ ಬಹಳಷ್ಟು ಕಲಿಯೋದಿದೆ ನಾವು ಅನ್ನೋದು ಮಾತ್ರ ನಮಗೆ ಮತ್ತೆ ಮತ್ತೆ ಬದುಕು ಹೇಳುತ್ತಂತೆ. ಬಹುಶಃ ಇವತ್ತು ಪುತ್ತೂರಾಯರ ಸಂದೇಶಗಳನ್ನು ಬದುಕಲ್ಲಿ ಅಳವಡಿಸಿಕೊಳ್ಳೋಣ. ಸದಾ ಸುಖಿಯಾಗಿರೋದನ್ನ ಕಲಿಬೇಕು. ಸುಖ ಪಡ್ಲಿಕ್ಕೆ ಒಂದು ಮನಸ್ಥಿತಿಗೆ ಹಣ ಬಹಳ ಮುಖ್ಯ ಅಲ್ಲವೇ ಅಲ್ಲ. ಖಂಡಿತವಾಗಿ ಸರ್, ಐ ಬಿಲೀವ್ ದಟ್ ಖಂಡಿತವಾಗಿ ಹಣ ಎಲ್ಲವನ್ನೂ ತಂದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಮತ್ತೆ ಮತ್ತೆ ಮನವರಿಕೆ ನಿಮ್ಗೆ ಆಗ್ತಾ ಇದೆ. ಬಹುಶಃ ಬದುಕಿಗೆ ಖುಷಿ ಕೊಡ್ಲಿ. ಬಹುಶಃ ನಮ್ಮೊಬ್ಬ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ನನಗಿಂತ ಹೆಚ್ಚು ಅಂಕಗಳನ್ನು ಯಾರಾದರೂ ಪಡೆದ್ರೆ ಮೊದಲು ಅವರಿಗೆ ಅಭಿನಂದನೆ ಹೇಳ. ಅಂತ ದೊಡ್ಡ ಗುಣ, ಔದಾರ್ಯತನವನ್ನು ನಾವು ಬೆಳೆಸಿಕೊಳ್ಬೇಕಾಗಿ. ನನಗಿಂತ ಚೆನ್ನಾಗಿ ಓದಿದ್ದಾರೆ, ಚೆನ್ನಾಗಿ ಬರೆದಿದ್ದೇನೆ, ಆ ಕಾರಣಕ್ಕೆ ಅವ್ರ ಅಂಕ ಹೆಚ್ಚು ಬಂದಿದೆ. ನಾವು ಕಲಿಯೋದಿದೆ ಅವರಿಂದ ಅನ್ನೋದು. ಆ ಕಾರಣಕ್ಕಾಗಿ ಸಾಧಕರು ನಮ್ಮ ಜೊತೆಗಿದ್ದಾರೆ. ಆಮೇಲೆ ದೊಡ್ಡ ಸಾಧಕರು, ಆಮೇಲೆ ಮೋಟಿವೇಟರ್. ಬಹುಶಃ ದೂರ ಎಲ್ಲ ಹುಡುಕೋದು ಬೇಡ. ಐ ಫೀಲ್ ಪ್ರೌಡ್ ಅಬೌಟ್ ಅವ್ರ YC ಪಾಟೀಲ್. ಬಟ್ ನಿಮ್ಮ ಪ್ರಾಚಾರ್ಯರು ನನಗೆ ಬಹಳ ಹೆಮ್ಮೆ. ನನ್ನ ಪ್ರಾಚಾರ್ಯರು ಬಹುಶಃ 102 ಕಾಲೇಜುಗಳ ಪ್ರಾಚಾರ್ಯ ಒಂದಲ್ಲಿ ಇಲ್ಲಿ ಕರೆಸಿದ್ದೆ ನಾನು. ಬಹುಶಃ ಇಲ್ಲಿ ಒಂದು ನಾವು ಕಾರ್ಯಕ್ರಮ ಮಾಡಿದ್ವಿ, ಫಲಿತಾಂಶ ಸುಧಾರಣೆಗೆ ಸಂಬಂಧಪಟ್ಟಂತೆ ಒಂದು ಗದಗ ಜಿಲ್ಲೆ ಕಾರ್ಯಾಗಾರ ಮಾಡಿದ್ವಿ. ಇಲ್ಲಿ ಹೇಗೆ ಶೈಕ್ಷಣಿಕ ವಾತಾವರಣ ಇದೆ ಅನ್ನೋದು ಬಹುಶಃ ಎಲ್ಲರೂ ನೋಡಿ ಕಲಿಬೇಕು. ಆ ಹಿನ್ನೆಲೆಯಲ್ಲಿ ಬಹುಶಃ ನಿಮ್ಮಿಂದ ಬಹಳಷ್ಟು ಜನ ಪ್ರಾಚಾರ್ಯರು ಕಲ್ತ್ಕೊಂಡೋದ್ರೆ ಈಸ್ ಅಪ್ ಟು ಡೇಟ್. ಆಕ್ಚುಲಿ YC ಪಾಟೀಲ್ ಈಸ್ ಅಪ್ಡೇಟ್. ಇಲ್ಲದೇ ಇದ್ದವ್ರು ನಾವೇನು ಮಾಡ್ತೇವೆ, ಎಲ್ಲ ಔಟ್ಡೇಟೆಡ್ ಆದವರಿಗೆ ಬಹುಶಃ ಸ್ಥಾನ ಇಲ್ಲ. ಈಗ
ಬಹುಶಃ ಒಬ್ಬ ಒಳ್ಳೆಯ ಉಪಾಧ್ಯಾಯರಾಗಿ ಜೊತೆಗೆ ಒಳ್ಳೆ ಟೀಮ್ ಇದೆ ಇಲ್ಲಿ. ನನಗೆ ಬಹಳ ಖುಷಿಯಾಗಿದ್ದು ಇಲ್ಲಿ ಲೆಕ್ಚರರ್ಸ್ ನೋಡಿದರೆ ಖುಷಿ ಆಗುತ್ತೆ ನನಗೆ. ಬಹುಶಃ ನಾವು ಸರ್ಕಾರಿ ಕಾಲೇಜಿನಲ್ಲಿ ಸುಮಾರು ಹಲವಾರು ಕಾಲೇಜುಗಳಲ್ಲಿ ನಾನು ಕೆಲಸ ಮಾಡಿ ಬಂದಿದ್ದೇನೆ ಒಬ್ಬ ಅಕೌಂಟ್ಸ್ ಲೆಕ್ಚರ್ ಆಗಿ. ಬಹುಶಃ ದ ಟೀಮ್ ಇಲ್ಲಿರುವಂಥ ಒಂದು ಕುಟುಂಬ ಇದೆಯಲ್ಲ, ಐ ಫೀಲ್ ಪ್ರೌಡ್. ಯಾವುದೇ ಹೊಸ ಲೆಕ್ಚರರ್ಸ್ ಅನ್ನೆಲ್ಲ ಒಂದ್ಸಲ ಇಲ್ಲಿ ಕರೆಸ್ತಾ ಇದ್ದೇನೆ. ಅದಕ್ಕೆ ನೋಡಿಯಪ್ಪ ಕಾಲೇಜ್, ದೆರ್ ಈಸ್ ಎ ಕಾಲೇಜ್ ಇನ್ ಅವರ್ ಓನ್ ಡಿಸ್ಟ್ರಿಕ್ಟ್. ಯಾಕೆ ನಾವು ದೂರ ಹೋಗೋದು ಬೇಕಾಗಿಲ್ಲ. ಹೀಗಾಗಿ ಬಹುಶಃ ಎಲ್ಲ ಅವ್ರನ್ನ ಹೊಗಳಲಿಕ್ಕೆ ನಾನು ಯಾಕಂದ್ರೆ DD ಅವರು ಅವ್ರನ್ನ ಹೊಗಳ ಅವಶ್ಯಕತೆ ಇಲ್ಲ ನನಗೆ. ಅದು ಒಂದು ಕಾರಣ ಇದೆ, ಬಹುಶಃ ಎಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುವ ಅಧ್ಯಾಪಕರಿದ್ದಾರೆ, ಪ್ರಾಚಾರ್ಯರಿದ್ದಾರೆ, ಅವ್ರನ್ನ ಖಂಡಿತವಾಗಿ ನಾವು ಮೆಚ್ಕೋಬೇಕಾಗ್ತದೆ. ಯಾಕೆಂದ್ರೆ ಬಹುಶಃ ಇಲ್ಲದೆ ಹೋದ್ರೆ ಶ್ರೀಗಳು ಕಾಲೇಜ್ ಮಾಡಿದ್ದಾರೆ, ಕಟ್ಟಡ ಕಟ್ಟಿಕೊಟ್ಟಿದ್ದಾರೆ, ಆದರೆ ಅಲ್ಲಿ ನಿಜವಾಗಿ ನಮ್ಮ ಮಕ್ಕಳಿಗೆ ಏನು ಅಗತ್ಯ ಇದೆ ಅದನ್ನ ಪಾಠದ ಮೂಲಕ, ಆಟದ ಮೂಲಕ ಹೇಳುವಂಥವ್ರು ನಮ್ಮ ಅಧ್ಯಾಪಕರು. ಇದಕ್ಕಾಗಿ ಒಂದು ಇಲಾಖೆ ವತಿಯಿಂದ ಅವರಿಗೆ ನಾನು ಬಹಳ ಹೆಮ್ಮೆಯಿಂದ ಅಭಿಮಾನ ಪೂರ್ವಕವಾಗಿ ಅವರಿಗೆ ನಾನು ಕೃತಜ್ಞತೆನೆ. ವೆಲ್ ಡನ್, ಗೋ ಹೆಡ್, ಸ್ಟಾಪ್ ನಾಟ್, ನಿಲ್ಬೇಡಿ, ಇನ್ನೂ ನೀವು ಬಹಳ ಜನ ಎತ್ತರಕ್ಕೆ ಬೆಳಿಬೇಕಾಗಿದೆ. ಈ ಸಂಸ್ಥೆಯಲ್ಲಿ ಓದೋದೇ ಒಂದು ಸೌಭಾಗ್ಯ. ಐ ಫೀಲ್ ಪ್ರೌಡ್. ಯಾಕಂದ್ರೆ ನಾನು ಗಂಗಾವತಿ, ಸಿಂಧನೂರು ಬೇರೆ ಬೇರೆ ಕೆಲಸ ಮಾಡಿದಾಗ ಇಲ್ಲಿ ಬಹಳ ಜನ ಓದ್ದವರೇ ಅಲ್ಲೆಲ್ಲ ಡಾಕ್ಟರ್ ಆಗಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಂಸ್ಥೆಯಲ್ಲಿ, ಒಳ್ಳೆ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುವುದು ಒಂದು ಸೌಭಾಗ್ಯ. ಬಹುಶಃ ಇದನ್ನು ಎಂದೂ ಮರೆಯಬೇಡಿ. ಯಾಕೆಂದ್ರೆ ನಮಗೆ ಆ ಉಪಕಾರದ ಗುಣ ಇದೆ. ಈ ಸಂಸ್ಥೆಗೆ ನಾಳೆ ನೀವು ದೊಡ್ಡವರಾದ ಮೇಲೆ ಖಂಡಿತವಾಗಿ ಯು ಕ್ಯಾನ್ ಕಾಂಟ್ರಿಬ್ಯೂಟ್. ಒಬ್ಬ ಹಳೆಯ ವಿದ್ಯಾರ್ಥಿಯಾಗಿ ಈ ಸಂಸ್ಥೆಗೆ ಒಳ್ಳೆಯದನ್ನು ಮಾಡಿ, ಉಪಕಾರವನ್ನು ಮಾಡಿ ಅಂತ ಹೇಳ್ತಾ, ಬಹುಶಃ ನನ್ನೆಲ್ಲ ವಿದ್ಯಾರ್ಥಿಗಳು ಬರುವ ಪರೀಕ್ಷೆಯಲ್ಲಿ, ದ್ವಿತೀಯ PUC ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸದಿಂದ ಚೆನ್ನಾಗಿ ಬರೀರಿ. ಯಾರು ಆತ್ಮವಿಶ್ವಾಸದಿಂದ ನಿರ್ಭೀತರಾಗಿ ಪರೀಕ್ಷೆ ಎದುರಿಸ್ತಾರೆ ಖಂಡಿತ ಅವರಿಗೆ ಯಶಸ್ಸು ಸಿಗ್ತದೆ. ಜೊತೆಗೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಯಾಕಂದ್ರೆ ಪರೀಕ್ಷೆಯ ಸಮಯದಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳ್ತಾ, ಬಹುಶಃ ಈ ಸಮಾರಂಭವನ್ನು ನೋಡಿ ಬಹಳ ಖುಷಿಯಾಗಿದೆ. ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಶ್ರೀಗಳ ಆಶೀರ್ವಾದ ನಮ್ಮ ಮೇಲೆ ಎಲ್ಲರಲ್ಲೂ ಇರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಮಾತನಾಡಿದಂತಹ ಮಾನ್ಯ ಶ್ರೀ SS ಹಿರೇಮಠ್ ಇವರಿಗೆ ಶ್ರೀಗಳಿಂದ ಆಶೀರ್ವಾದ ಪೂರ್ವಕ ನಮ್ಮ ಗದಗ ಸನ್ಮಾನ. ಜಿಲ್ಲೆ ಕಂಡ ಅತ್ಯಂತ ದಕ್ಷ, ಪ್ರಾಮಾಣಿಕ ಮತ್ತು ಒಂದು ಸಹೃದಯಿ ಏಕೈಕ ಉಪನಿರ್ದೇಶಕರನ್ನ ಕಂಡಿದೆ. ಹಾಗಾಗಿ ನಮ್ಮ ಎಲ್ಲ 102 ಪ್ರಾಚಾರ್ಯರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ, ಅಜ್ಜೋರ ಪರವಾಗಿ SS ಹಿರೇಮಠ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. 2018 ಮತ್ತು 19ನೇ ಸಾಲಿನಲ್ಲಿ ದ್ವಿತೀಯ ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಗದು ರೂಪದ ಪುರಸ್ಕಾರ ಮತ್ತು ಸನ್ಮಾನ. ಮೊದಲನೇದಾಗಿ ಅರ್ಥಶಾಸ್ತ್ರ ವಿಷಯದಲ್ಲಿ ವಾಣಿಜ್ಯ ವಿಭಾಗದ ಲಕ್ಷ್ಮೀ ಚಳಗೇರಿ 100ಕ್ಕೆ 100 ಅಂಕಗಳನ್ನು ಅರ್ಥಶಾಸ್ತ್ರದಲ್ಲಿ ಪಡೆದುಕೊಂಡಿರ್ತಾಳ. ಆ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬರಬೇಕು, ನಗದು ರೂಪದ ಬಹುಮಾನವನ್ನು ಸ್ವೀಕರಿಸಬೇಕು. ನಂತರದಲ್ಲಿ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಸ್ಫೂರ್ತಿ ಚಿತ್ರಗಾರ್ ಮತ್ತು ತೇಜಸ್ವಿನಿ ಲಕ್ಷ್ಮೇಶ್ವರ್ ಈ ಇಬ್ಬರು ವಿದ್ಯಾರ್ಥಿಗಳು ವಾಣಿಜ್ಯ ವ್ಯವಹಾರ ಅಧ್ಯಯನದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿರ್ತಾರ. ಆ ವಿದ್ಯಾರ್ಥಿನಿಯರು ವೇದಿಕೆ ಮೇಲೆ ಬರಬೇಕು. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಸಾಧಕರನ್ನು ಗೌರವಿಸುತ್ತ ಬರಮಾಡಿಕೊಳ್ಳಬೇಕಾಗಿದೆ. ಅದೇ ರೀತಿ ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ಪೂಜಾ ಚಿಕ್ಕೋ ಈ ವಿದ್ಯಾರ್ಥಿನಿ ಕೂಡ ವೇದಿಕೆ ಮೇಲೆ ಬಂದು ನಗದು ರೂಪದ ಬಹುಮಾನ ಮತ್ತು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತೇನೆ. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನು ಹಾಕೋದ್ರ ಮೂಲಕ ದಯವಿಟ್ಟು ಇನ್ನೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ನೀವು ತಟ್ಟುವಂಥ ಪ್ರತಿ ಚಪ್ಪಾಳೆ ಕೂಡ ಅವರನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಚಪ್ಪಾಳೆ.
ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಪ್ರತಿಭಾ ಪುರಸ್ಕಾರ. ಮೊದಲನೇದಾಗಿ ರಾಜ್ಯ ಮಟ್ಟದ ಜಂಪ್ ರೋಪ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವ ಮೂಲಕ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ರಾಜೇಶ್ವರಿ ಜೋಳರ್. ಈ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಆಗಮಿಸಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು. ಆ ವಿದ್ಯಾರ್ಥಿ ಕೂಡ ಅದೇ ತರನಾಗಿ 2018-19 ಪ್ರಥಮ ಮತ್ತು ದ್ವಿತೀಯ PUC ಕಲಾ ವಿದ್ಯಾರ್ಥಿಗಳಿಗೆ ಶ್ರೀ ಉದಯ್ ಕುಮಾರ್ ಸೌದಿ ಅವರು ಅವರ ತಂದೆಯ ಸ್ಮರಣಾರ್ಥವಾಗಿ ಕೊಡದಿರ್ತಕ್ಕಂಥ ಬಹುಮಾನ. ಪ್ರಥಮ PUC ವಿದ್ಯಾರ್ಥಿಗಳು ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಬರಮಾಡ್ಕೊಂಡು ವಿನಂತಿ ಮಾಡ್ಕೊತೇನೆ. ಸಂಗಮೇಶ್ ಅಂಗಡಿಯವರ ತಂದೆಯವರು. ಅಧ್ಯಕ್ಷೀಯ ನುಡಿಗಳು ಡಾಕ್ಟರ್ ಶಾಂತಗಿರಿ ಎ ಪಾಟೀಲ್, ಚೇರ್ಮನ್ನರು ಆಡಳಿತ ಮಂಡಳಿ SA ಪದವಿ ಪೂರ್ವ ಮಹಾವಿದ್ಯಾಲಯ ನರೇಗಲ್ ಇವರಿಂದ ಅಧ್ಯಕ್ಷೀಯ ನುಡಿಗಳು. ಅನಂತ ನಮಸ್ಕಾರ. ಈಗೇನು ಹೊಟ್ಟೆ ಭಾಳ ಹಸ್ತೈತೋ ಅಥವಾ ಪ್ರಶಸ್ತಿ ಬಂದೈತೆ ಅನ್ನೋದು ಖುಷಿಯೊಳಗೋ ಏನೋ ತಿಳಿಯೋದು ಸ್ವಲ್ಪ ಗಲಾಟೆ ಆಗತೈತಿ. ಅದಕ್ಕೆ ನಾನು ಹೇಳುವಂಥದ್ದು ಏನೂ ಉಳಿದಿಲ್ಲ. ಯಾಕಂದರೆ ಮುಖ್ಯ ಅತಿಥಿಗಳು ಏನು ಹೇಳಬೇಕಾಗಿತ್ತು ಅದನ್ನೆಲ್ಲವನ್ನೂ ಹೇಳಿದ್ದಾರೆ. ಖರೆ ಅಂದ್ರೆ ಇವತ್ತು ನನಗೆ ಅವ್ರ ಬಗ್ಗೆ ತುಂಬ ಅಭಿಮಾನ ಅನ್ನಿಸ್ತೈತಿ. ಈ ವೇದಿಕೆ ಇವತ್ತು ಅತ್ಯಂತ ಸಾರ್ಥಕ ಆಯಿತು ಅನ್ನಿಸ್ತೈತಿ. ಅವರನ್ನು ನಾವಿಲ್ಲಿ ಕರೆಸಿರ್ತಕ್ಕಂಥದ್ದು, ಅವರಿಲ್ಲಿಗೆ ಬಂದು ನಿಮಗೆಲ್ಲ ಹೇಳಿರ್ತಕ್ಕಂಥದ್ದು ಅತ್ಯಂತ ನಮಗೆ ಒಂದು ಸಂತೃಪ್ತಿ ಅದು. ಇದ್ರ ಬಗ್ಗೆ ನಾನು ನಮ್ಮ ಎಲ್ಲ SA PU ಕಾಲೇಜ್ ಬಳಗದ ವತಿಯಿಂದ ತಮಗೆ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಅವ್ರನ್ನ ಕರೆಸಿದ್ವಿ, ಅವ್ರು ಚೆಂದ ಮಾತು ಹೇಳಿದರು, ಚಪ್ಪಾಳಿ ಬಡಿದ್ರಿ, ನಕ್ರಿ, ಎಲ್ಲ ಕರೀರಿ. ಆದರೆ ಇದರಿಂದ ನೀವು ಅವ್ರಿಗೆ ಗೌರವ ಸಲ್ಲಿಸ್ದಂಗೆ ಆಗೋದಿಲ್ಲ. ಅವ್ರು ಹೇಳಿರ್ತಕ್ಕಂಥ ಒಂದೊಂದು ಮುತ್ತು, ಒಂದೊಂದು ರತ್ನ, ಒಂದೊಂದು ವಜ್ರ ಇದ್ದಂಗೆ ಇರ್ತಕ್ಕಂಥ ನುಡಿಗಳದ, ಅದನ್ನು ನೀವು ನಿಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಅದರ ರೀತಿ ಆಗ್ತಾಯ ನೀವು ಆಗಬೇಕು. ಹಾಗೂ ನಿಮ್ಮ ಸುತ್ತಮುತ್ತಲ ಪರಿಸರವನ್ನು ಅದನ್ನು ನೀವು ಮಾಡಿದ್ರಪ್ಪ ಅಂದ್ರೆ ಮಾತ್ರ ಅವರಿಗೆ ಇಲ್ಲಿ ನಾವು ಕರೆಸಿದ್ದು, ನೀವು ಚಪ್ಪಾಳಿ ಹೊಡೆದಿದ್ದು, ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಒಂದು ಬೆಲೆ ಸಿಗ್ತೈತಿ, ಒಂದು ಗೌರವ ಬರ್ತೈತಿ. ಕೇವಲ ಕೇಳಿ ಹೇಳಿ ನಕ್ಕು ಹೋಗೋದ್ರಿಂದ ಆಗೋದಿಲ್ಲ. ಅಂದರು ಜೀವನದೊಳಗೆ ನಿರಂತರ. ಹಾಗಾಗಿ ಒಂದು ವಿದ್ಯಾರ್ಥಿನಿ ಏನೋ ತನ್ನ ಅನುಭವವನ್ನು ಹೇಳೋ ಮುಂದೆ ಏನು ಹುಡುಗ ಸರ್ನ ಕೇಳ್ತಿದ್ದೆ, ಹಾಗಲೇ ನನಗೆ ತಿಳಿಲಿಲ್ಲ, ಹರಿದ ಹೆದ್ದರೆ ಅಂತಕ್ಕಂಥದ್ದನ್ನು ನೀವೇನು ಅದು ನಿರಂತರ ಹರಿಯೋ ನದಿ. ನೀವು ಡ್ಯಾಮ್ ಕಟ್ಟಿದ್ರು ನಿಲ್ಲೋದಿಲ್ಲ, ಕಡೆಗೆ ಎಲ್ಲರ ಸಂದೆಗಾದ ಹರಿದ ಹೋಗ್ತಿರ್ತೈತೆ. ನದಿ ಹರಿತಿರ್ತಕ್ಕಂಥದ್ದು ಅದರ ಗುಣ. ಆ ಗುಣ ಅಂತಕ್ಕಂಥದ್ದು ವಿದ್ಯೆಗೆ ಬರಬೇಕು, ಸಂಸ್ಕೃತಿಗೆ ಬರಬೇಕು,
ನಿಮ್ಮ ಒಂದು ಆಧ್ಯಾತ್ಮಿಕತೆಗೆ ಬರಬೇಕು, ನಿಮ್ಮ ಒಂದು ಸೃಜನಶೀಲತೆಗೆ ಬರಬೇಕು. ಅದು ನಿರಂತರವಾಗಿರಬೇಕು. ನೀವು ಒಬ್ಬರೇ ಬೆಳೆಯೋದಲ್ಲ, ನಿಮ್ಮ ಕೂಡ ಇನ್ನೂ 10 ಮಂದಿ ಬೆಳೆಸ್ಬೇಕು. ಈ ಯಾವಾಗ ಆದ್ರಪ್ಪ ಅಂತಂದ್ರೆ ಮಾತ್ರ ನೀವು ಒಂದು ಇದು ಆಗ್ತೀರಿ. ಈಗ ನೋಡ್ರಿ, ನಮ್ಮ ಪುತ್ತೂರಾಯರು ಹೇಳಿದರು, ಡಾಕ್ಟರ್ ಪುತ್ತೂರಾಯರು, ಈಗ ಅವರು ಹೇಳಿರ್ತಕ್ಕಂಥದ್ದು ಇಂಥ ಪುತ್ತೂರಾಯರು ನೀವಾಗಬೇಕು. ಅಂದ್ರೆ ನೂರಾರು ಸಾವಿರಾರು ಕೋಟಿ ಜನರೆಲ್ಲರಲ್ಲಿ ಸಹಿತ ಈ ಗುಣಗಳು, ಈ ದೇಶಾಭಿಮಾನ, ಈ ಇನ್ನೊಬ್ಬರ ಸಹನತೆ ನಮಗೆ ಮುಖ್ಯ ಬೇಕಾಗಿರ್ತಕ್ಕಂಥ ಈ ಜೀವನ ಬರಬೇಕು. ಇದನ್ನೆಲ್ಲವನ್ನು ಅವರು ತಿಳಿಸಿ ಹೇಳ್ಯಾರ. ಅದೇ ರೀತಿ ನಮ್ಮ ಹಿರೇಮಠ ಸರು ಸಹಿತ ಸಾಕಷ್ಟು ನಿಮಗೆ ಅಭಿಮಾನ ಕೊಟ್ಟಾರ. ಅಭಿಮಾನ ಸಿಗೋದು, ಪ್ರಶಸ್ತಿ ಸಿಗೋದು, ಶಾಲು ಹೊದಿಸ್ಕೊಳ್ಳೋದು ಕೇವಲ ಅವತ್ತಿನ ಮಾತ್ರಕ್ಕಲ್ಲ. ಅದ್ರ ಶಾಲು ಹೊದಿಸಿದ್ರೆ ಅಂದ್ರೆ ನಿಮ್ಮ ತಲೆಯಾಗ ಒಂದು ದೊಡ್ಡ ಕಲ್ಲು ಇಟ್ರು ಅಂತ. ನೀವು ಅದರ ಭಾರವನ್ನು ಹೊರಬೇಕು, ಅದನ್ನು ಬೆಳೆಸಬೇಕು. ನೀವು ಹೆಂಗೆ ಯಾವ ರೀತಿಯಾಗಿ ಇವತ್ತು ನೀವು ಒಂದು ಪ್ರಶಸ್ತಿಯನ್ನು ಪಡೆದಿರಿ, ಯಾವ ರೀತಿಯಾಗಿ ನೀವು ಒಬ್ಬರ ಮುಂದಿಂತು ಪ್ರಶಸ್ತಿ ಸ್ವೀಕಾರ ಮಾಡಿರಿ, ನೀವು ಪುನಃ ಇನ್ನೊಬ್ಬರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ರೀತಿಯೊಳಗೆ ಬೆಳೆದು ಬಂದು ನಮ್ಮ ಕಾಲೇಜಿಗೆ ಹೆಮ್ಮೆಯನ್ನು ಅನಿಸ್ತೈತಿ. ಆ ರೀತಿ ತಾವೆಲ್ಲರೂ ಆಗಬೇಕು. ಇದು ನಿಮ್ಮಿಂದ ನಾವು ಮತ್ತೊಂದು ಏನನ್ನೂ ಬಯಸೋದಿಲ್ಲ. ನಮ್ಮ ಕಾಲೇಜಿಗೆ ಹೆಮ್ಮೆ ತರ್ತಕ್ಕಂಥ ಎಲ್ಲ ಕಾರ್ಯಗಳು ತಮ್ಮಿಂದ ಆಗಬೇಕು. ತಮ್ಮನ್ನು ನಾವು ನೆನೆಸಿಕೊಂಡು ನಿಮ್ಮ ಹೆಸರನ್ನು ಇಲ್ಲೇ ಇಂಥ ವೇದಿಕೆಯೊಳಗೆ ಮುಂದಿನ ದಿನಗಳಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ಅವಕಾಶಗಳನ್ನು ನೀವು ಕೊಡಬೇಕು. ಆ ರೀತಿಯೊಳಗೆ ನೋಡ್ರಿ, ಬ್ರಹ್ಮಚರ್ಯ ಅಂತ ಹೇಳಿದರು. ಬ್ರಹ್ಮಚರ್ಯ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂತಂದ್ರೆ ನೀವು ತಿಳ್ಕೊಂಡಿರ್ತಕ್ಕಂಥ ಬ್ರಹ್ಮಚರ್ಯ ಅಂದರೆ ಒಂದನ್ನೇ ಆಧಾರ ಮಾಡಿಕೊಂಡಿರ್ತಕ್ಕಂಥದ್ದು, ಒಂದನ್ನೇ ನಂಬತಕ್ಕಂಥದ್ದು, ಒಂದರಲ್ಲೇ ಆಸಕ್ತಿ ಇರ್ತಕ್ಕಂಥದ್ದು, ಅದರಲ್ಲಿಯೇ ನಂಬಿಕೆ ಇರ್ತಕ್ಕಂಥದ್ದು. ಈಗ ನಿಮ್ಮ ವಿದ್ಯಾಜೀವನದೊಳಗೆ ಅದರಲ್ಲಿ ಕೇವಲ ಆಸಕ್ತಿ ಹೊಂದಬೇಕೇ ವಿನ ಇನ್ನಿತರ ವಸ್ತುಸ್ಥಿತಿಗಳಲ್ಲೆಲ್ಲ. ನಿಮ್ಮ ತಂದೆ ತಾಯಿಗಳಲ್ಲಿ ಆಸಕ್ತಿ, ನಿಮ್ಮ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ, ನಿಮ್ಮ ನಡೆನುಡಿಗಳಲ್ಲಿ ಬ್ರಹ್ಮಚರ್ಯ ಅಂತಕ್ಕಂಥದ್ದು ಇರಬೇಕೆ ವಿನಂತೆ ಅಲ್ಲೇ ವ್ಯಭಿಚಾರ ಅಂತಕ್ಕಂಥದ್ದು ಬರಬಾರ್ದು. ಈ ನಿಟ್ಟಿನೊಳಗೆ ಅವ್ರು ಹೇಳ್ಯಾರ. ಅದು ತಿಳ್ಕೊಳ್ತಕ್ಕಂಥದ್ದು ಮಾತಾಡಕ್ಕೆ ಹತ್ತಿದ್ರೆ ಭಾಳ ಆಗುತ್ತೆ. ಆದರೆ ಅವರು ಹೇಳಿರ್ತಕ್ಕಂಥದ್ದು ಒಂದು ಸಮುದ್ರದೊಳಗೆ ನಾವು ಎಷ್ಟು ಹುಡುಕ್ತೀವಿ, ಎಷ್ಟು ಮಾಡ್ತೀವಿ, ಅದು ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ನಮಗೆ ಗೌರವವನ್ನು ತರ್ತಕ್ಕಂಥ ಸಂಸ್ಥೆಗೆ ಒಂದು ಹೆಮ್ಮೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಮುಂದೆ ಬರಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಲ್ಲಿ ಕೇಳಿಕೊಂಡು ಈ ಆಸೆ ಈ ವಿಶ್ವಾಸವನ್ನು ನಾನು ತಮ್ಮಲ್ಲಿ ಇರಿಸಿಕೊಂಡು ಈ ವಿಶ್ವಾಸವನ್ನು ತಮ್ಮಲ್ಲಿ ನಾನು ಇಟ್ಟಿದ್ದೀನಿ. ಈ ನಮ್ಮ ಆಸೆಯನ್ನು ನೀವು ಸಫಲಗೊಳಿಸ್ತೀರಿ ಅಂತಕ್ಕಂಥ ಒಂದು ಭಾವನೆಯಿಂದ, ನಂಬಿಕೆಯಿಂದ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದು. ನಾವು ನಮ್ಮ ಪದವಿಪೂರ್ವ ಮಹಾವಿದ್ಯಾಲಯದಲ್ಲಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದ್ವಿ, ಕ್ರಿಕೆಟ್ ಪಂದ್ಯಾವಳಿ. ಆ ಕ್ರಿಕೆಟ್ ಪಂದ್ಯಾವಳಿ ಬಹುಮಾನವನ್ನು ಕೂಡ ಕೊಡಮಾಡಲು ಇಚ್ಛಿಸ್ತೇನೆ. ಇಲ್ಲಿ ಪುರುಷರ ವಿಭಾಗದಲ್ಲಿ ನಮ್ಮ ಉಪನ್ಯಾಸಕರ ತಂಡ ಪ್ರಥಮ ಸ್ಥಾನವನ್ನು ಪಡೆದಿರ್ತದೆ. ಉಪನ್ಯಾಸಕ ತಂಡದ ನಾಯಕರಾಗಿರ್ತಕ್ಕಂಥ ನದಾಫ್ ಸರು ಮತ್ತು ಎಲ್ಲ ಟೀಮಿನ ಸದಸ್ಯರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಆ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನದಾಫ್ ಸರ್. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನು ಮಾಡುವುದರ ಮೂಲಕ ನೋಡಿದ 40+ ಇದ್ದರು ಅದಾರ, ಬಿಲೋ 40 ಇದ್ದರು ಅದಾರ. ಅದ್ಭುತವಾಗಿ ಕ್ರಿಕೆಟನ್ನು ಆಡೋದರ ಮೂಲಕ ದೇಶಾಲಯಾಗಿರ್ತಕ್ಕಂಥ ಉಪನ್ಯಾಸಕರ ತಂಡಕ್ಕೆ ವೈಯಕ್ತಿಕವಾಗಿ ಧನ್ಯವಾದಗಳು. ಮುಂದಿನ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಸೈನ್ಸ್ ವಿದ್ಯಾರ್ಥಿನಿಯರು ಬೇಗ ಬನ್ನಿರಲ್ಲಿ. ಹಾಗೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯರು ಕೂಡ ಅವರಿಗೆ DM ನಾಗೇಶ್ ಗುರುಗಳು 1001 ರೂಪಾಯಿಯನ್ನು ಕೊಟ್ಟು ಮಾಡಿರ್ತಾರ. ಹಾಗೆ ಬೋಲ್ಟಿ ಸರ್ ಅವರು 501 ರೂಪಾಯಿ ಕೊಟ್ಟು ಮಾಡಿರ್ತಾರೆ. ಅದು ವಿಶೇಷವಾಗಿ ಈ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮೀಜಿಗಳವರ ಪಾದ ಸನ್ನಿಧಿಗೆ ನಮ್ಮ SA ಕುಟುಂಬದ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳು. ಈ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ದೇವರು ಪೂಜ್ಯರ ಪಾದ ಸನ್ನಿಧಿಗೆ SA ಕುಟುಂಬದ ಪರವಾಗಿ ಭಕ್ತಿಪೂರ್ವಕ ನಮನಗಳು. ಈ ಸ್ನೇಹ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೂಜ್ಯ ಶ್ರೀ ಕೊಟ್ಟೂರು ದೇಶಿಕರು ದರೂರು ಮಠದ ಸ್ವಾಮೀಜಿಗಳಿಗೆ
ಎಸ್ಎ ಕುಟುಂಬದ ಪರವಾಗಿ ಭಕ್ತಿಪೂರ್ವಕ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿರುವ ಹಾಸ್ಯ ಲೋಕದ ಅಧಿಪತಿ, ಖ್ಯಾತ ವಾಗ್ಮಿಗಳು, ಸಾಹಿತಿಗಳು, ಚಿಂತಕರು ಆದಂತಹ ಕೆಪಿ ಪುತ್ತೂರಾಯರ್ ಸರ್ ಅವರಿಗೂ ಸಹ ನಮ್ಮ ಎಸ್ಎ ಕುಟುಂಬದ ಪರವಾಗಿ ಹಾರ್ದಿಕ ವಂದನೆಗಳು. ಈ ಕಾರ್ಯಕ್ರಮದ ಉದ್ಘಾಟಕರಾದ ಮಾನ್ಯ ಶ್ರೀ ಎಸ್ ಹಿರೇಮಠ್ ಸರ್, ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಗದಗ್, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳು. ಈ ಸ್ನೇಹ ಸಂಗಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಶಾಂತಗೌಡ ಎ ಪಾಟೀಲ್ ಸರ್, ಚೇರ್ಮನ್ನರು, ಆಡಳಿತ ಮಂಡಳಿ, ಎಸ್ಎ ಪದವಿ ಪೂರ್ವ ಮಹಾವಿದ್ಯಾಲಯ ನರೇಗಲ್, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂತಹ ಶ್ರೀ ಎಸ್.ಜಿ. ಹಿರೇಮಠ್ ಸರ್, ಆಡಳಿತ ಅಧಿಕಾರಿಗಳು, ಎಸ್ಎ ವಿವಿಪಿ ಸಮಿತಿ ನರೇಗಲ್, ಇವರಿಗೂ ಸಹ ಎಸ್ಎ ಕುಟುಂಬದ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಎಂಪಿ ಪಾಟೀಲ್ ಸರ್ ಹಾಗೂ ರವೀಂದ್ರನಾಥ್ ದೊಡ್ಮಣಿ ಸರ್, ಹಾಗೆಯೇ ಶ್ರೀ ವಿಐ ಬಿಸ್ನಳ್ಳಿ ಸರ್ ಅವರಿಗೂ ಸಹ ವಂದನೆಗಳು. ಅದೇ ರೀತಿಯಾಗಿ ನಮ್ಮ ಮಹಾವಿದ್ಯಾಲಯದ ನೆಚ್ಚಿನ ಪ್ರಾಚಾರ್ಯರಾದಂತಹ ಶ್ರೀ ವೈ.ಸಿ. ಪಾಟೀಲ್ ಸರ್ ಅವರಿಗೂ ಸಹ ವಿದ್ಯಾರ್ಥಿ ಬಳಗದಿಂದ ವಂದನೆಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನನ್ನ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಸಹ ವಿದ್ಯಾರ್ಥಿ ಬಳಗದಿಂದ ವಂದನೆಗಳು. ಈ ಸ್ನೇಹ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ, ಮಠದ ಎಲ್ಲ ಸದ್ಭಕ್ತರಿಗೂ ನಮ್ಮ ಎಸ್ಎ ಕುಟುಂಬದ ಪರವಾಗಿ ವಂದನೆಗಳು. ಈ ಸ್ನೇಹ ಸಂಗಮ ಕಾರ್ಯಕ್ರಮದಲ್ಲಿ ನಕ್ಷತ್ರದಂತೆ ಮಿಂಚುತ್ತಿರುವ ಮತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಸಹ ವಂದನೆಗಳು. ಧನ್ಯವಾದಗಳು. ದೇವಿತೆ ಪ್ರತಿಪತ್ತಿ ಆದ್ಯ ಹಾಸ್ಯ ವೃದ್ಧತ್ವೇ ದ್ವಿತೀಯಾತ್ರಿಯತೆಯೇ ಸದಾ. ಅಂದರೆ ಶಸ್ತ್ರವಿದ್ಯೆ ಮತ್ತು ಶಾಸ್ತ್ರವಿದ್ಯೆ ಇವೆರಡೂ ವಿದ್ಯೆಗಳಿಂದ ಕೀರ್ತಿಯನ್ನು ಗಳಿಸಬಹುದಾದರೂ ವೃದ್ಧಾಪ್ಯದಲ್ಲಿ ಶಸ್ತ್ರವಿದ್ಯೆ ಎಂಬುದು ಹಾಸ್ಯಾಸ್ಪದವಾಗಿರುತ್ತದೆ. ಆದರೆ ಶಾಸ್ತ್ರವಿದ್ಯೆಗೆ ಸದಾ ಮನ್ನಣೆ ಇರುತ್ತದೆ. ಅಂತಹ ಒಂದು ಶಾಸ್ತ್ರವಿದ್ಯೆ ಅಂದರೆ ಜ್ಞಾನವಿದ್ಯೆಯನ್ನು ನೀಡುತ್ತಿರುವ ಮುಪ್ಪಿನ ಬಸವಲಿಂಗ ದೇವರು ನಿಯೋಜಿತ ಉತ್ತರಾಧಿಕಾರಿಗಳು, ಸಂಸ್ಥಾನ ಮಠ ಹಾಳ್ಕೆರೆ, ಇವರಿಂದ ಆಶೀರ್ವಚನ. ಅನ್ನ ಜ್ಞಾನಗಳೆರಡು ಶಿವ, ಅನ್ನ ಜ್ಞಾನಗಳ ದಾನವಗೈಯುತ ಆ ಶಿವನಾದ ಗುರು ಅನ್ನದಾನೇಶ್ವರರನ್ನು ಸ್ಮರಿಸಿ ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರನ್ನು, ಕಾರುಣಿಕ ಯುಗ ಪುರುಷ ಶಿವಯೋಗ ಮಂದಿರ ಸಂಸ್ಥಾಪಕ ಮಹಾಗುರುಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಹಾಲ್ಕೆರೆಯ ನಿರಂಜನ ಪೀಠದ ಗುರು ಪರಂಪರೆಗೆ ಹಣೆಮಣಿದು ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಸ್ನೇಹ ಸಂಗಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ತಮಗೆಲ್ಲ ದರ್ಶನ ಆಶೀರ್ವಾದ ದಯಪಾಲಿಸುತ್ತಲಿರುವ ಪೂಜ್ಯ ಗುರುಗಳ ಪಾದಗಳನ್ನು ಮಸ್ತಕದ ಮೇಲೆ ಹೊತ್ತು ಆಶೀರ್ವಾದವನ್ನು ಪಡೆದು ಉಪಸ್ಥಿತರಿರತಕ್ಕಂತಹ ಕೊಟ್ಟೂರು ದೇಶಿಕರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಮನ ಮುಟ್ಟುವ ಹಾಗೆ ನಗನಗಸ್ತಾ ಜ್ಞಾನ ಬೋಧನೆಯನ್ನು ಮಾಡಿರ್ತಕ್ಕಂತಹ ಖ್ಯಾತ ವಾಗ್ಮಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆಪಿ ಪುತ್ತೂರಾಯರವರೇ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ಹಿರೇಮಠರವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಡಾಕ್ಟರ್ ಶಾಂತಗೌಡ ಎ ಪಾಟೀಲ್ ರವರೇ, ಉಪಸ್ಥಿತಿ ಇರತಕ್ಕಂತಹ ಎಂ.ಜಿ. ಸೋಮನಕಟ್ಟಿಯವರೇ, ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್.ಜಿ. ಹಿರೇಮಠರವರೇ ಹಾಗೂ ವೇದಿಕೆಯ ಮೇಲೆ ಇರತಕ್ಕಂತಹ ಪ್ರಾಚಾರ್ಯರೇ, ಇನ್ನುಳಿದ ಆದರಣೀಯ ಗಣ್ಯ ವ್ಯಕ್ತಿಗಳೇ ಮತ್ತು ನಮ್ಮ ಈ ಸಂಸ್ಥೆಯ ಎಲ್ಲ ಅಧ್ಯಾಪಕ ವೃಂದದವರೇ, ವಿದ್ಯಾರ್ಜನೆ ಮಾಡುತ್ತಿರುವ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದವರೇ, ಇನ್ನುಳಿದ ಅನ್ನದಾನೇಶ್ವರನ ಅಭಿಮಾನಿಗಳೇ, ನೀವೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಬಹಳ ಹಿಂದೆ ಒಬ್ಬ ರಾಜನಿದ್ದ. ರಾಜ
ದೇಶ ಸುಭಿಕ್ಷವಾಗಿರಬೇಕು ಅಂತಂದು ಯಜ್ಞ ಹಮ್ಮಿಕೊಂಡ. ಯಜ್ಞ ಮಾಡಕ್ ತಯಾರಿ ಮಾಡಿಕೊಂಡು ಯಜ್ಞ ಪ್ರಾರಂಭಿಸಬೇಕು ಅಂತಂದು ವಿಚಾರ ಮಾಡಿದ. ಯಜ್ಞ ಮಾಡ್ತಕ್ಕಂತಹ ಪುರೋಹಿತ ವರ್ಗದವರು ಈ ಯಜ್ಞಕ್ಕೆ ಒಂದು ಫಲ ಬೇಕಾಗಿದೆ ಅಂತಂದು ಅವನಿಗೆ ರಾಜ್ಯದಲ್ಲಿ ಮೊರೆ ಇಡ್ತಾರ. ಆ ಫಲ ಅಲ್ಲ, ಅಲ್ಪ ಪ್ರಾಣ ಫಲ ಅಂದ್ರೆ ಮಾಂಸ ಅಂತ ಅರ್ಥ ಆಗತ್ತ. ಫಲ ಮಹಾಪ್ರಾಣ ಅಂದ್ರೆ ಹಣ್ಣು ಇತ್ಯಾದಿಗಳು ಅರ್ಥ ಆಗ್ತವೆ. ಫಲದ ಅವಶ್ಯಕತೆ ಇರುತ್ತೆ. ಫಲದ ಅವಶ್ಯಕತೆ ಇದ್ದಿದ್ರಿಂದ ರಾಜನೇ ಅದನ್ನು ಹೋಗಿ ತಗೊಂಡು ಬರಬೇಕಾಗಿರ್ತೈತಿ. ಅದೊಂದು ಋಷಿಗಳ ಒಂದು ಕುಟೀರದಲ್ಲಿ ಅರಣ್ಯದಲ್ಲಿ ಸಿಗ್ತಾ ಇರ್ತಕ್ಕಂತಹ ಫಲ ಇರುತ್ತೆ. ಅದು ಆ ಋಷಿಗಳಿಗೆ ಮಾತ್ರ ಗೊತ್ತಿರ್ತಕ್ಕಂತಹ ಫಲ ಅದು. ರಾಜ ಆ ಫಲದಗೋಸ್ಕರ, ಆ ಫಲಕ್ಕಾಗಿ ಅರಣ್ಯಕ್ಕೆ ಹೋಗಿ ಋಷಿಗಳ ಕುಟೀರದಲ್ಲಿ ಋಷಿಗಳನ್ನ ಕೇಳ್ತಾರ. ಹೋಗ್ತಾರಲ್ಲಿ. ಹೋದಾಕ್ಷಣ ರಾಜ ಅಲ್ಲಿ ನೋಡ್ತಾನ, ಋಷಿಗಳ ಕುಟೀರದಲ್ಲಿ ಅರಣ್ಯದಲ್ಲಿ ಸಾಕಷ್ಟು ಜನ, ರಾಜ ಅಂದ ಮೇಲೆ ರಾಜನ ಪರಿವಾರ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ತಾರ. ನೋಡಿ ಅವ್ರು ಸಾಕಷ್ಟು ಹಸಿವು ನೀರಡಿಕೆ ಆಗಿರ್ತೈತಿ. ಋಷಿಗಳು ಸಣ್ಣ ಕುಟೀರದಿಂದ ಎಲ್ಲರನ್ನೂ ತಣಿಸ್ತಾರ. ತಣಿಸಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ, ಏನಿರ್ಬೋದು ಈ ಋಷಿಯ ಹತ್ತಿರ ಅಂತಂದು. ಆಗ ಕೇಳ್ತಾನ, ಯಾವ್ದ್ರಿಂದ ನಮ್ಮ ಎಲ್ಲ ಹಸಿವು ನೀರಡಿಕೆಗಳನ್ನ ನೀವು ತೃಪ್ತಿಪಡಿಸಿದ್ರಲ್ಲ, ನಾವು ನೂರಾರು ಜನ ಸಾವಿರಾರು ಜನ ಬಂದಿದ್ದೇವಲ್ಲ ಅಂತ ಹೇಳಿದಾಗ ಋಷಿ ತನ್ನಲ್ಲಿರುವ ಕಾಮಧೇನು ಮತ್ತು ಕಲ್ಪವೃಕ್ಷಗಳ ಪರಿಚಯ ಮಾಡಿಕೊಡ್ತಾನ. ಆಗ ರಾಜ ಕಾಮಧೇನು ಕಲ್ಪವೃಕ್ಷಗಳ ಪರಿಚಯ ಆದ್ಮೇಲೆ ಮನಸ್ಸಿನೊಳಗೆ ಒಂದಿಷ್ಟು ಆಸೆ ಉಟ್ಕೊಳ್ತೈತಿ. ರಾತ್ರಿ ಅಲ್ಲಿ ಋಷಿ ಕನ್ಯೆಯರಿರ್ತಾರ, ಎಲ್ಲರನ್ನೂ ನೋಡ್ತಾನ. ನೋಡಿದಾಗ ಇನ್ನೊಂದಿಷ್ಟು ಅವನ ಮನಸ್ಸು ಚಂಚಲಗೊಳ್ಳುತ್ತೆ. ಚಂಚಲಗೊಂಡಾಗ ಮಾರನೇ ದಿನ ಎದ್ದು ಋಷಿಗಳ ಹತ್ರ ಅವನು ಫಲವನ್ನು ಕೇಳಬೇಕಾಗಿರ್ತೈತಿ. ಅವನು ಋಷಿಗಳ ಹತ್ರ ಏನ್ ಕೇಳ್ತಾನ ಅಂತಂದ್ರ, ಈ ಕಾಮಧೇನು ಕಲ್ಪವೃಕ್ಷ ನನಗೆ ಕೊಡ್ರಿ, ನಿಮ್ಗಿದ್ರ ಅವಶ್ಯಕತೆ ಏನಿದೆ ಈ ಕುಟೀರದೊಳಗ? ನಾನು ರಾಜ್ಯವನ್ನ ಸುಭಿಕ್ಷೆಯಿಂದ ನಾನು ನಡೆಸಬೇಕಾಗಿದೆ, ನನಗೆ ಕೊಟ್ಟಿದ ಅನುಕೂಲ ಆಗತ್ತ ಅಂತಂದು ಋಷಿಗಳನ್ನ ಕೇಳ್ತಾರ. ಅವಾಗ ಋಷಿಗಳು ಒಪ್ಪೋದಿಲ್ಲ. ಆಗ ಅವನು ಯುದ್ಧ ಮಾಡಿ ಅವುಗಳನ್ನ ಕಸಕೊಂಡು ಹೋಗ್ಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಇಲ್ಲಿ ನಾನು ಹೇಳುವ ಉದ್ದೇಶ, ನೀವುಗಳೆಲ್ಲ ನಿಮ್ಮ ಜೀವನ ಸುಭಿಕ್ಷೆಯಾಗಲಿ ಅಂತಂದು ಜ್ಞಾನವೆಂಬ ಅಮೃತದ ಫಲವನ್ನ ಪಡೀಲಿಕ್ಕೆ ನೀವುಗಳೆಲ್ಲ ಬಂದಿದ್ದೀರಿ. ಇಲ್ಲಿ ನಿಮ್ಮ ಉದ್ದೇಶ ಕೇವಲ ಜ್ಞಾನ ಫಲವನ್ನ ಪಡೆಯುವುದೇ ವಿನಃ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಚಂಚಲ ಆಗ್ತಕ್ಕಂತಹ ಇನ್ನುಳಿದ ಯಾವುದೇ ಸೌಕರ್ಯಗಳ ಕುರಿತು ಚಿಂತನೆ ಮಾಡ್ತಕ್ಕಂತಹದ್ದು ನಿಜವಾದ ವಿದ್ಯಾರ್ಥಿಯ ಲಕ್ಷಣ ಅಲ್ಲ ಅಂತಕ್ಕಂಥದ್ದನ್ನ ನಾನಿಲ್ಲಿ ನೆನಪಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅವನು ನಿಜವಾಗ್ಲೂ ದೇಶವನ್ನ ಸುಭಿಕ್ಷೆಯಿಂದ ನಡೆಸಬೇಕನ್ನುವ ರಾಜನಲ್ಲ. ಅವನು ನಿಜವಾಗ್ಲೂ ದೇಶವನ್ನ ಸುಭಿಕ್ಷೆಯಿಂದ ನಡೆಸಬೇಕು ಅನ್ನುವ ರಾಜನಾಗಿದ್ರೆ ಅವನು ಬಂದು ಆ ಫಲವನ್ನು ಮಾತ್ರ ಅವನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ನೀವುಗಳೆಲ್ಲ, ನನ್ನದೊಂದು ಅಗಾಧವಾದ ವಿಶ್ವಾಸ ಏನು ಅಂತಂದ್ರೆ, ಇಲ್ಲಿ ನಡೀತಕ್ಕಂಥ ಎಲ್ಲಾ ಚಟುವಟಿಕೆಗಳನ್ನ ನೋಡಿ ಕೇಳಿ ನೀವುಗಳೆಲ್ಲ ನಿಮ್ಮ ಉದ್ದೇಶದ ಹತ್ತಿರ ಮಾತ್ರ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಆ ಕಡೆಗೆ ನಡೀತಾ ಇದ್ದೀರಿ ಅಂತಕ್ಕಂತಹ ಭಾವನೆ ನನಗಾಗ್ತಾ ಇದೆ. ಸನ್ಮಾನ್ಯರಾಗಿರ್ತಕ್ಕಂತಹ KP ಪುತ್ತೂರಾಯ್ ಸರ್ ಅವರು ನಿಮಗೆಲ್ಲ ಬಹಳಷ್ಟು ಹಿತವಾಗಿರ್ತಕ್ಕಂತಹ ಮಾತುಗಳನ್ನ ಹೇಳಿದ್ರು. ನಿಜವಾಗ್ಲೂ ನಾವು ಪ್ರತಿಯೊಂದನ್ನು ಮೆಲಕ್ ಹಾಕ್ಬೇಕು. ಮತ್ತು ನಮ್ಮ YC ಪಾಟೀಲ್ ಸರ್ ಹೇಳಿದ್ರು ಏನು ಅಂತಂದ್ರೆ, SAPU ಕಾಲೇಜಿಗೆ ಶ್ರಮ, ಅಧ್ಯಾತ್ಮ ಅಂತಕ್ಕಂತಹ ಪ್ರಾರ್ಥನೆ ಅಂತಕ್ಕಂತಹದ್ದನ್ನ ಅವರು ವಿಶ್ಲೇಷಣೆ ಮಾಡಿದ್ರು. ನಿಜವಾಗ್ಲೂ ಇದನ್ನ ಕೇಳಿದಾಗ ನನಗೆ ಸಂತೋಷವಾಯಿತು. ಅದೇ ಎಲ್ಲಾ ಮಾತುಗಳೇ ನಮ್ಮ ಸನ್ಮಾನ್ಯರಾಗಿರ್ತಕ್ಕಂತಹ KP ಪುತ್ತೂರಾಯರವರು ಅವುಗಳನ್ನೇ ಹೇಳಿದ್ರು. ನಾನು ಇತ್ತಿತ್ತಲಾಗಿ ಕೆಲವು ಈ ದೃಶ್ಯ ಮಾಧ್ಯಮಗಳನ್ನ, ಪತ್ರಿಕಾ ಮಾಧ್ಯಮಗಳನ್ನೆಲ್ಲ ನೋಡ್ತಾ ಇರ್ಬೇಕಾದ್ರ ಬಹಳಷ್ಟು ಜನರನ್ನ ನೋಡಿ ನನಗನ್ಸಿದ್ದೇನು ಅಂತಂದ್ರ, ಸರ್ ಹೇಳಿದ್ರಲ್ಲ ಶ್ರಮ ಅಧ್ಯಾತ್ಮ ಅಂದಾಗ ನನಗೊಂದು ನೆನಪು ಬರ್ತಾ ಇತ್ತು. ನಾನು ಶಿವಯೋಗ ಮಂದಿರದೊಳಗೆ ಇದ್ದಾಗ ನಾವೊಂದು ಮಂಗ್ಯ ಸಾಕಿದ್ವಿ. ಮಂಗ್ಯ ಬಹಳ ಸಣ್ಣದಿದ್ದಾಗ ಅದ್ರ ತಾಯಿ ಬಿಟ್ಟು ಹೋಗ್ಬಿಟ್ಟಿತ್ತು. ಅಲ್ಲಿ ನಾವು ಗುಡ್ದಾಗಿರೋದು ನೀವು ನೋಡಿರ್ಕಿಲ್ಲ, ಬಹಳ ಮಾಡಿ ಇದ್ದವ್ರು ಕೆಲವ್ರು ನೋಡಿರ್ಬೋದು. ಅಲ್ಲಿ ಯಾರಿಗೂ ಅದು ನಿರ್ಜನ ಪ್ರದೇಶ, ಅಲ್ಲಿ ಯಾರಿಗೂ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ನಾವೊಂದು ಮಂಗ್ಯ ಸಾಕಿದ್ವಿ. ಆ ಮಂಗ್ಯ ನಮ್ಮ ಜೊತೆ ಇದ್ದು ಅದು ಒಂದಿಷ್ಟೆಲ್ಲ ಕಲ್ತಿತ್ತು. ನಮ್ಮ ಜೊತೆ ಎಲ್ಲ ಪಾಠಕ್ಕೂ ಅದನ್ನ ಹೆಗಲ ಮ್ಯಾಗ ಕುತ್ಕೊಂಡು ಬರ್ತಿತ್ತು. ನಾವು ಮಂಗ್ಯ, ಮೊಲ ಎಲ್ಲ ಸಾಕಿರ್ತೇವಲ್ಲ, ಗಿಳಿ. ಆ ಮಂಗ್ಯನೂ ನಮ್ಮ ಜೊತೆ ಬರ್ತಿತ್ತು. ಅಲ್ಲೇ ಮಲಪ್ರಭಾ ನದಿ ಇದೆ. ಆ ನದಿ ಒಳಗನ ನಾವೆಲ್ಲ ಸ್ನಾನ ಮಾಡೋದು. ಸ್ನಾನ ಮಾಡ್ಬೇಕಾದ್ರೆ ಆ ಮಂಗ್ಯ ಒಂದು ದಿನ ಬಂತು. ಅದಕ್ಕೆಲ್ಲ ಬಹಳ ಬುದ್ಧಿವಂತ ಮಂಗ್ಯ. ಅದು ಎಷ್ಟು ಬುದ್ಧಿವಂತ ಅಂತಂದ್ರೆ ನಮ್ಮ ಜೊತೆ ಕುಳಿತುಕೊಂಡು ಕೇಳಿ ಅದು ಲೋಕಹಿತ ಮಾಡಬೇಕು, ಸರ್ವ ಜೀವರಿಗೂ ಹಿತವಾಗ್ತಕ್ಕಂಥ ಜೀವನ ನಡೆಸಬೇಕು ಅನ್ನೋದನ್ನೆಲ್ಲ ಕಲ್ತಿತ್ತ ಮಂಗ್ಯ.
ಆ ಮಂಗ್ಯ ಒಂದು ದಿನ ನಾವು ಸ್ನಾನ ಮಾಡ್ಬೇಕಾದ್ರೆ ನಮ್ಮ ಜೊತೆ ಹೊಳಿಗೆ ಬಂದಿತ್ತು. ಹೊಳಿಗೆ ಬಂದು ಅಲ್ಲಿ ಆ ಹೊಳಿ ಒಳಗೆಲ್ಲ ಮೀನ ಈಜಾಡಕ್ ಕುಂತಿದ್ವು. ಮೀನಾ ನೋಡ್ತು, ಮಂಗ್ಯ ವಿಚಾರ ಮಾಡ್ತು. ನಮ್ಮ ಮಂಗ್ಯ ವಿಚಾರ ಮಾಡಿ ಅದೆಲ್ಲ ಯಾಕೆ ಭಾಳ ಓದ್ಬಿಟ್ಟಿತ್ತು, ಭಾಳ ಕೇಳಿತ್ತು, ನಮ್ಮ ಜೊತೆ ಕುತ್ಕೊಂಡು ಅದು ವಿಚಾರ ಮಾಡ್ತು. ಈ ಮೀನ ಇದೆಯಲ್ಲ, ಈ ಮೀನ ನೀರೊಳಗೆ ಬಿದ್ದು ಒದ್ದಾಡಿ ಸಾಯ್ತಾ ಇದೆ, ಇದನ್ನ ತಗೊಂಡೋಗಿ ನಾ ರಕ್ಷಣೆ ಮಾಡಬೇಕು ಅಂತ ವಿಚಾರ ಮಾಡಕ್ಕಿತ್ತು ಮಂಗ್ಯ. ವಿಚಾರ ಮಾಡ್ತು. ವಿಚಾರ ಮಾಡಿ ಮೀನ್ ತಗೊಂಡೋಗಿ ಗಿಡದೊಳಗೆ ಇಟ್ಕೊಂಡು ಕುಳಿತುಕೊಂತು. ಗೊತ್ತಾಯ್ತಾ? ಮಂಗ್ಯ ಬಹಳ ಬುದ್ಧಿವಂತ. ಅದೇ ತೆರನಾಗಿ ಇಲ್ಲಿ ಏನು ಅಂತಂದ್ರ ಬಹಳಷ್ಟು ಬುದ್ಧಿವಂತರು, ನಾನು ನೋಡಿದ ಬುದ್ಧಿವಂತರೆಲ್ಲರೂ ನಿಮ್ಮನ್ನ ಅಧ್ಯಾತ್ಮದಿಂದ ವಿಮುಖರನ್ನಾಗಿ ಮಾಡ್ಬೇಕಂತಕ್ಕಂತಹ ಬುದ್ಧಿವಂತರನ್ನೇ ನಾನು ನೋಡಿದ್ದೇನೆ. ನಾನು ನಿಮಗೆ ಅತ್ಯಂತ ಕಳಕಳಿಯಿಂದ ಹೇಳುವುದು ನೀವುಗಳೆಲ್ಲ ಸರ್ ಏನ್ ಹೇಳಿದ್ರಲ್ಲ ಇಷ್ಟು ಈವರೆಗೆ, ಇದೆಲ್ಲವೂ ಅಧ್ಯಾತ್ಮವೇ. ಅಧ್ಯಾತ್ಮ ಅಂತಂದ್ರೆ ಗಂಟೆ ಬಾರಿಸುವುದಲ್ಲ ಅಂತಕ್ಕಂಥದ್ದು ನೀವುಗಳೆಲ್ಲ ತಿಳ್ಕೊಳ್ಬೇಕು. ಅಧ್ಯಾತ್ಮ ಅಂತಂದ್ರ ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲಹಲೆಯ ಸೂತಕವಿಲ್ಲ ಅಂತಂದು ಹೇಳ್ತಾರೆ. ಇದು ಅಧ್ಯಾತ್ಮ ಜೀವನ. ನಮ್ಮ ನಡೆ ನುಡಿಗಳು ಒಂದಾಗಬೇಕು, ನಮ್ಮ ಜೀವನ ಅದು ಸ್ವಚ್ಛಂದವಾಗಿರ್ಬೇಕು. ಅದು ಅಧ್ಯಾತ್ಮ ಅಂತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು. ಬಹಳಷ್ಟು ಬುದ್ಧಿವಂತರೆಲ್ಲ ನಿಮ್ಮನ್ನ ಅಧ್ಯಾತ್ಮದಿಂದ ವಿಮುಖರನ್ನಾಗಿ ಮಾಡಬೇಕು, ನಮ್ಮ ಪರಂಪರೆಯಿಂದ ವಿಮುಖರನ್ನಾಗಿ ಮಾಡಬೇಕು ಅಂತಕ್ಕಂತಹ ಅವ್ರು ಸಿಕ್ಕಾಪಟ್ಟಿ ಲಾಜಿಕ್ ಹೇಳ್ತಾರೆ. ಅವ್ರಿಗೆಲ್ಲ ನಾವೆಲ್ಲ ತಲೆ ಕೆಡಿಸ್ಕೋಬಾರ್ದು. ಯಾಕಂತಂದ್ರೆ ನನಗೂ ಮೊದಲು ಗೊತ್ತಿದ್ದಿದ್ದಿಲ್ಲ. ಈ ತರ್ಕಶಾಸ್ತ್ರ ಓದು ಹುಚ್ಚು ಬಾಳು. ನಿಮ್ಗೆಲ್ಲ ಲಾಜಿಕ್ ಅದನ್ನ ಇದನ್ನ ಏನೇನು ಓದ್ತೀರಿ. ನಮ್ಗೆಲ್ಲ ಅಮೂಲಾಗ್ರವಾಗಿ ಸಂಸ್ಕೃತದಲ್ಲಿ ತರ್ಕಶಾಸ್ತ್ರ ಓದಿಸ್ತಾರ. ಈ ತರ್ಕಶಾಸ್ತ್ರ ಬಂದ ಕೂಡಲೇನ ಒಂದ್ ಬಾರಿ ಒಬ್ನು ಬಂದು ಅಜ್ಜವ್ರ ದೇವ್ರ ಬಗ್ಗೆ ಏನ್ರ ಹೇಳಿದ್ರಿ ಸ್ವಲ್ಪ ಟೈಮ್ನೊಳಗ, ಅದ್ರ ದೇವ್ರನ್ನ ನಾನು ಸಿದ್ಧ ಮಾಡ್ರಿ ಅಂತಂದು ಹೇಳಿದ. ನನಗ ನಿನಗ ದೇವ್ರನ್ನ ನೀನ್ ನಂಬುತ್ತೀಯಾ ಅಂತ ಒಬ್ರಿಗೆ ಕೇಳಿದ. ನಂಬ್ತೇನ್ರಿ ಅಜ್ಜಾರ ಅಂತಂದ. ಯಾಕೆ ನಂಬಿಕೆ ಅಂತ ಕೇಳಿದ. ನನ್ಗೆ ದೇವ್ರ ಮೇಲೆ ನಂಬಿಕೆ ಇತ್ತು, ಅದಕ್ಕೆ ನಂಬ್ತೇನ್ರಿ ಅಂತ ಹೇಳಿದ. ಯಾಕೆ ನಂಬಿಕೆ, ನಿನ್ ದೇವ್ರ ಗೊತ್ತಾ ಅಂತ ಕೇಳಿದೆ. ಗೊತ್ತಿಲ್ಲ. ಯಾಕೆ ನಂಬಿಕೆ, ನಾನು ನಂಬ್ತೇನ್ರಿ ಅಜ್ಜಾರ ಅಂತ ಅಂದ. ಇನ್ನೊಬ್ಬನ್ ಕೇಳಿದೆ, ದೇವ್ರು ನಂಗೆ ನಂಬಿಕೆ ಇಲ್ರಿ, ಯಾಕೆ ನಂಬಿಕಿಲ್ಲ, ನನಗೆ ಗೊತ್ತಿಲ್ಲ ಅಂತಂದ. ಗೊತ್ತಿದ್ದವನು ದೇವರನ್ನ ನೋಡಿದ್ಯಾ ಅಂತಂದ್ರೆ ಗೊತ್ತಿಲ್ಲ ಅನ್ನೋದೇ ಉತ್ತರ, ಗೊತ್ತಿದ್ದವನಿಗೂ ಗೊತ್ತಿಲ್ಲ ಅನ್ನೋದೇ ಉತ್ತರ, ಗೊತ್ತಿಲ್ಲದವನಿಗೂ ಗೊತ್ತಿಲ್ಲ ಅಂತಕ್ಕಂಥದ್ದೇ ಉತ್ತರ. ಆದ್ರಿಂದ ನಮ್ಮ ಜೀವನದೊಳಗ ನಾವು ಯಾವುದನ್ನು ಒಪ್ಪಲೂಬಾರದು, ತಿರಸ್ಕಾರನೂ ಮಾಡಬಾರ್ದು. ನನ್ನ 27 ವರ್ಷದ ಜೀವನದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು ಯಾವುದನ್ನು ಒಪ್ಪಬಾರ್ದು ಮತ್ತು ಯಾವುದನ್ನು ತಿರಸ್ಕಾರ ಮಾಡಬಾರ್ದು. ನೀವು ಒಪ್ಪಿದ್ರ ನಿಮ್ಮ ಕಲಿಕೆ ನಿಂತು ಹೋಗಿಬಿಡ್ತೈತಿ, ನೀವು ತಿರಸ್ಕಾರ ಮಾಡಿದ್ರ ನಿಮ್ಮ ಕಲಿಕೆ ನಿಂತು ಹೋಗಿಬಿಡ್ತೈತಿ. ನಾವು ಕೇವಲ ಅನ್ವೇಷಕರಾಗಿರ್ಬೇಕು, ಕೇವಲ ನೋಡುವವರಾಗಿರ್ಬೇಕು. ಇದು ನೋಡು ಅಂತಕ್ಕಂಥದ್ದು ಬೇಂದ್ರೆಯವರು ಹೇಳುವ ನೋಡು, ಕನ್ನಡದ ನೋಡು ಅಲ್ಲ. ಇದು ನೋಡು ಅಂತಂದ್ರೆ KNOW ನೋ DO ನೋಡು ಅಂದ್ರೆ ತಿಳಿದು ಮಾಡು. ನಾವು ಎಲ್ಲವನ್ನೂ ತಿಳಿದು ಮಾಡುವವರಾಗಬೇಕು, ಎಲ್ಲವನ್ನೂ ಅರ್ಥೈಸಿಕೊಂಡು ಮಾಡುವವರಾಗಬೇಕು. ಅವಾಗ ಮಾತ್ರ ನಾವೊಂದಿಷ್ಟು ಜೀವನದಲ್ಲಿ ಯಶಸ್ವಿಯನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಎಲ್ಲರೂ ಹೇಳ್ತಾ ಇದ್ರು, ನಮ್ಗೆ ಈ ವಯಸ್ಸಿನೊಳಗೆ ನಿಮ್ಗೆಲ್ಲ ಯೌವನೋತ್ಸಾಹ, ಜೀವನೋತ್ಸಾಹ ಭಾಳ ಇರ್ತೈತಿ ಅಂತಂದು. ನನ್ನ ಜೀವನದಲ್ಲಿ ಆ ಒಂದು ಯೌವನೋತ್ಸಾಹ, ಜೀವನೋತ್ಸಾಹ ಕಂಡಿದ್ದು ನಮ್ಮ ಗುರುಗಳಲ್ಲಿ ಮಾತ್ರ. ನಾನು ಇನ್ನುಳಿದ ಯಾರಲ್ಲಿ ನಾನು ಕಂಡಿಲ್ಲ. ಯಾಕಂತಂದ್ರೆ ನಿತ್ಯ ನಾವು ಮಲಗುವುದೇ 2 ಗಂಟೆಗೆ ಮತ್ತು ಬೆಳಗ್ಗೆ ಮುಂಜಾನೆ 6-6:30 ಪೋಣೆಯೊಳಗೆ ಎದ್ದು ಬಿಡ್ತೇವೆ ನಾವು. ಹಗಲೆಲ್ಲ ದರ್ಶನ ಮಾಡೋದು, ಕಾರ್ಯಕ್ರಮಕ್ಕೆ ಹೋಗೋದು, ಅಟೆಂಡ್ ಆಗೋದು, ಕಾರ್ಯಕ್ರಮದಿಂದ ಯಾರೋ ಒಂದಿಷ್ಟು ನಿಮ್ಮ ಭಕ್ತರು ಕಾಣಿಕೆ ಕೊಡ್ತಾರ, ತರುವುದು. ಅಲ್ಲಿ ಯಾರಿಗಾರು ನಿಮ್ಗೆ ಮೊನ್ನೆಲ್ಲ ಬಹುಮಾನ ಕೊಟ್ರಲ್ಲಿ ಎಷ್ಟು ಖರ್ಚು ಬಂತ್ರಿ? 4 ಲಕ್ಷ ರೂಪಾಯಿ ಖರ್ಚು ಬಂತು ಅಂತ ಹೇಳಿದ್ರು. ಆ 4 ಲಕ್ಷ ರೂಪಾಯಿ ಖರ್ಚೇನು ನಾವೇನು ಕಾಂಪ್ಲೆಕ್ಸ್ ಕಟ್ಟಿ ಅದ್ದವ್ರು ಅದನ್ನೇನು ಸಂಗ್ರಹ ಮಾಡಿದ್ದಲ್ಲ. ಕಾರ್ಯಕ್ರಮಕ್ಕೆ ಹೋಗುದು, ಅವರು ಕಾಣಿಕೆ ಕೊಟ್ಟಿದ್ದನ್ನು ತಗೊಂಡು ಬರುವುದು, ಅದನ್ನ ಈ ರೀತಿಯಾಗಿ ಪ್ರೋತ್ಸಾಹದಿಂದ ಎಲ್ಲರಿಗೂ ಕೊಡ್ತಕ್ಕಂತಹ ಕೆಲಸವನ್ನ ಗುರುಗಳು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಅತ್ಯಂತ, ಈ ನಮ್ಮ ಹಾಲ್ಕೇರಿ ಮಠ ಇದೆಯಲ್ಲ, ಇದು ಅತ್ಯಂತ ಯಾವುದನ್ನು ಸಹ ಬಯಸದೇ ಇರ್ತಕ್ಕಂತಹ, ಯಾವುದನ್ನು ಅಪೇಕ್ಷೆ ಮಾಡದೆ ನಮ್ಮ ಪೂಜ್ಯ ಹಿರಿಯ ಗುರು ಅನ್ನದಾನ ಮಹಾಸ್ವಾಮಿಗಳವರು ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು. ಅವರ ಆಶೀರ್ವಾದದಿಂದ, ನಮ್ಮ ಗುರುಗಳ ಈಗಿನ ನಮ್ಮ ಅಜ್ಜವರ ಆಶೀರ್ವಾದದಿಂದ, ಅವರ ಮಾರ್ಗದರ್ಶನದಲ್ಲಿ ಅತ್ಯಂತ ಸುಂದರವಾಗಿ ನಡೀತಾ ಇದೆ. ನನಗೆ ಇಲ್ಲಿರ್ತಕ್ಕಂತಹ ಎಲ್ಲರಲ್ಲಿ ಒಂದು ಕಳಕಳಿಯ ಒಂದು ಮಾತು ಏನು ಅಂತಂದ್ರೆ, ನೀವುಗಳೆಲ್ಲ ಜೀವನವನ್ನ ಪ್ರೀತಿಸ್ರಿ. ಕೇವಲ ಪರೀಕ್ಷೆ ಪ್ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಜೀವನ ಪ್ರೀತಿಸ್ರಿ. ನಾವೆಲ್ಲರೂ ಜೀವನ ಪ್ರೀತಿಸ್ಬೇಕು. ನಮ್ಮ ಜೀವನದಲ್ಲಿ ನಾವುಗಳು ಜೀವನೋತ್ಸಾಹ ಕಳ್ಕೊಂಡು ಬಿಟ್ವಿ ಅಂತಂದ್ರೆ ಏನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಕಣ್ಣು, ಈ ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳೆಲ್ಲವೂ ನಮಗೆ ಸ್ಪಂದಿಸುವಾಗ ನಾವೆಲ್ಲ ಕೆಲಸ ಮಾಡಬೇಕು. ಈ ದೇಹ ಇದೆಯಲ್ಲ ಒಂಥರ ವಿಧಾನಸೌಧ ಇದ್ದಂಗ. ಈ ದೇಹದೊಳಗ ಏನಾದ್ರೂ ಎಲ್ಲಾ ಸರಿಯಾಗಿ ಕಾರ್ಯಚಟುವಟಿಕೆಗಳು ನಡಿಬೇಕು ಅಂತಂದ್ರೆ, ವಿಧಾನಸೌಧದೊಳಗೆ ಎಲ್ಲಾ ಕಾರ್ಯಚಟುವಟಿಕೆಗಳು ನಡಿಬೇಕು ಅಂತಂದ್ರೆ ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಇರ್ಬೇಕು.
ಆ ಮುಖ್ಯಮಂತ್ರಿಗೆ ಅಲ್ಲಿ ಇಲ್ಲಿರ್ತಕ್ಕಂತಹ ಎಲ್ಲ ಎಷ್ಟು ಸಂಖ್ಯಾಬಲ ಬೇಕಾಗಿರ್ತೈತಲ್ಲ MLAಗಳದ್ದು ಶಾಸಕರದು ಅಷ್ಟು ಸಂಖ್ಯಾಬಲ ಇರಬೇಕು. ಯಾವಾಗ್ಲಾದ್ರೂ ಅಲ್ಲಿರ್ತಕ್ಕಂತಹ ಶಾಸಕರು ತಮ್ಮ ಏನವ್ರು ಕೊಟ್ಟಿರ್ತಾರಲ್ಲ, ಅವ್ರೇನ್ ಬೆಂಬಲ ಕೊಟ್ಟಿರ್ತಾರಲ್ಲ, ತಮ್ಮ ಬೆಂಬಲವನ್ನ ಹಿಂದೆ ತಗೊಂಡ್ಬಿಟ್ರು ಅಂತಂದ್ರ ಮುಖ್ಯಮಂತ್ರಿ ಯಾವ ರೀತಿಯಾಗಿ ತನ್ನ ಅಧಿಕಾರದಿಂದ ಪತನ ಹೊಂದುತ್ತಾನೋ ನಮ್ಮ ಇಡೀ ದೇಹದಲ್ಲಿಯೂ ಸಹ ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಈ ಪಂಚೇಂದ್ರಿಯಗಳು ನಡೀತಕ್ಕಂತಹ ಕಾಲಿನಲ್ಲಿ ಶಕ್ತಿ, ಕೆಲಸ ಮಾಡ್ತಕ್ಕಂತಹ ಕೈಯೊಳಗ ಶಕ್ತಿ, ಇವುಗಳು ಇರುವವರೆಗೆ ಮಾತ್ರ ಜೀವನದಲ್ಲಿ ಎಲ್ಲಾ ಉತ್ಸಾಹಗಳು, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಅವರು ಯಾವ ರೀತಿಯಾಗಿ ತಮ್ಮ ಬೆಂಬಲವನ್ನು ತಕ್ಕೊಂಡ್ರೆ ಯಾವ ರೀತಿಯಾಗಿ ಒದ್ದಾಡಿ ಅವನು ಮುಖ್ಯಮಂತ್ರಿ ಪತನ ಹೊಂದುತ್ತಾನೋ ಅದೇ ತೆರನಾಗಿ ನಮ್ಮ ದೇಹದ ಎಲ್ಲಾ ಶಕ್ತಿ ಕಳ್ಕೊಂಡ ಮೇಲೆ ನಾನೇನಾದ್ರೂ ವಯಸ್ಸಾದ ಮೇಲೆ ಏನಾದ್ರೂ ಕೆಲಸ ಮಾಡ್ತೇನೆ ಅಂತಂದ್ರೆ ನಮ್ಮಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈಗಿರ್ತಕ್ಕಂತಹ ಈ ವಯಸ್ಸಿನಲ್ಲಿ, ಈ ವಯಸ್ಸು ಅಂದ್ರೆ ನಾಳೆ ಅಂತ ವಿಚಾರ ಮಾಡಬಾರ್ದು. ನಮ್ಮಲ್ಲಿ ಮೋಕ್ಷ ಯಾವುದು ಅಂತಂದ್ರೆ ಈಗ ಮಾತ್ರ ಮೋಕ್ಷ, ಮತ್ತು ಮುಂದೆ ಯಾವಾಗಲೂ ಮೋಕ್ಷ ಇರೋದಿಲ್ಲ. ನಾನು ಬದಲಾಗಬೇಕಾ? ಈಗಲೇ ಬದಲಾಗಬೇಕು. ನಾಳೆ ಬದಲಾಗುವುದಿಲ್ಲ, ಇನ್ನೂ 10 ನಿಮಿಷಗಳು ಬಿಟ್ಟು ಬದಲಾಗುವುದಿಲ್ಲ. ನಾನು ಈಗಲೇ ಬದಲಾಗಬೇಕು ಅಂತಕ್ಕಂತಹ ಒಂದು ದೃಢತೆ ನಿಮ್ಮಲ್ಲಿ ಬರಬೇಕು. ನಿಶ್ಚಲತತ್ವೇ ಜೀವನ ಮುಕ್ತಿ ಅಂತಂದು ಹೇಳ್ತಾರೆ. ನಮ್ಮಲ್ಲಿ ದೃಢತೆ ಯಾವಾಗ ಬರ್ತೈತಿ ಅವಾಗ ಮಾತ್ರ ನಮ್ಮ ಅಂತಿಮ ಹಂತವನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಇವುಗಳೆಲ್ಲ ಇವತ್ತಿನ ಮುಖ್ಯ ಅತಿಥಿಗಳು ನಿಮಗೆಲ್ಲ ಬಹಳಷ್ಟು ಜೀವನೋತ್ಸಾಹದ ಮಾತುಗಳನ್ನ ಬಹಳಷ್ಟು ಸುಂದರವಾಗಿ ನಿಮ್ಗೆಲ್ಲ ತಿಳಿಸಿದ್ದಾರೆ. ನಿಜವಾಗ್ಲೂ ಅಂತಹ ಮುಖ್ಯ ಅತಿಥಿಗಳನ್ನ ಇಲ್ಲಿ ನೀವೆಲ್ಲ ಬರಮಾಡಿಕೊಂಡು ನಿಮಗೇನು ಇಷ್ಟು ಒಂದು ಒಳ್ಳೆಯ ಸುಯೋಗವನ್ನ ಕಲ್ಪಿಸಿಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ಅಜ್ಜವರ ಆಶೀರ್ವಾದದಿಂದ ಇದೊಂದು ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಆಯಿತು ಅಂತಕ್ಕಂತಹ ಮಾತನ್ನ ಇಲ್ಲಿ ನೆನಪಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿರ್ತಕ್ಕಂತಹ ನಮ್ಮ ಆಡಳಿತಾಧಿಕಾರಿಗಳು ಮತ್ತು ನಮ್ಮ ಉಪನಿರ್ದೇಶಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ SS ಹಿರೇಮಠ್ ಸರ್ ಅವರು ನಿಮ್ಗೆಲ್ಲ ಬಹಳಷ್ಟು ಯೋಗ್ಯವಾದಂತಹ ಮಾತುಗಳನ್ನು ಹೇಳಿದ್ರು. ನಾನು ಎಲ್ಲಿ ಯಾರನ್ನಾದ್ರೂ ಹೊಗಳಿದ್ದೆ ಅಂತಂದ್ರೆ ನಿಮ್ಮಲ್ಲಿ ಆ ಗುಣಗಳು ಇಲ್ಲ ಅಂತ ತಿಳ್ಕೊಳ್ಬೇಕು. ನಾನು ಇದನ್ನು ಒಳ್ಳೇದು ಅಂತ ಬಿಡ್ತೇನೆ. ಒಳ್ಳೇದು ಅಂತಂದ್ರೆ ಅಪಮಾನ. ಯಾವಳು ಪತಿವ್ರತೆಯಾಗಿರ್ತಾಳೋ ಅವಳಿಗೆ ಪತಿವ್ರತೆ ಅಂತಂದ್ರೆ ಅವಳಿಗೆ ಅಪಮಾನ. ಯಾವನು ಏಕಪತ್ನಿ ವೃತಸ್ಥನಾಗಿರ್ತಾನೋ ಅವನಿಗೆ ಏಕಪತ್ನಿ ವೃತಸ್ಥ ಅಂತಂದ್ರೆ ಅಪಮಾನ. ಅವನೇ ಭೂಷಣಾಗಿರ್ತಾನೆ, ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಮೇಯಗಳ ಅವಶ್ಯಕತೆಗಳು ಇರೋದಿಲ್ಲ. ಅದೇ ತೆರನಾಗಿ ನಿಮಗೆ ನಾವೇನನ್ನು ಹೊಗಳೋದಿಲ್ಲ, ನೀವುಗಳು ಒಳ್ಳೆಯವರು. ಭೂಮಿಯ ಮೇಲೆ ಒಳ್ಳೆಯಾದ್ರೂ ಒಂದಿಷ್ಟು ಗೌರವ ಕೊಡೋದಿದ್ರೆ ನಾವುಗಳು ನಮ್ಮ ಜೀವನದ ಉದ್ದೇಶಗಳು ನಮ್ಮ ವಯಸ್ಸಿಗೆ ತಕ್ಕ ಹಾಗೆ, ನನ್ನ ಒಂದು ಸ್ಥಿತಿಗೆ, ನನ್ನ ಒಂದು ಸಾಮಾಜಿಕ ಸ್ಥಿತಿಗತಿಗಳು ಏನಿರ್ತಾವಲ್ಲ ಅದಕ್ಕೆ ತಕ್ಕ ಹಾಗೆ, ನನ್ನ ವಯೋ ರೀತಿ ತಕ್ಕ ಹಾಗೆ ನಾವುಗಳು ನಮ್ಮ ಅವಶ್ಯಕತೆಗಳನ್ನ ರೂಪಿಸಿಕೊಂಡು ಆ ಅವಶ್ಯಕತೆಗಳ ಹತ್ರ ನಾವೆಲ್ಲ ನಡಿಬೇಕು ಅಂತಕ್ಕಂತಹ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಆಯಿತು. ಅಜ್ಜವ್ರಿಗೆ ಬಹಳ ಪ್ರಯಾಣ ಮಾಡಿ ಈಗೆಲ್ಲ ಅಲ್ಲಿ ನಮ್ಮ ಒಳಬಳ್ಳಾರಿ ಜಾತ್ರೆ ಇತ್ತು, ಅದು ದೊಡ್ಡ ಜಾತ್ರೆ. ಮೊನ್ನೆ ನಮ್ಮ ಗಂಜಾಳ ಮಠದ, ನಮ್ಮ ಹಾಲ್ಕೇರಿ ಮಠದ ಮೂಲ ಜಾತ್ರೆ, ಅಲ್ಲೆಲ್ಲ ಬೆಳಿಗ್ಗೆ 6 ಗಂಟೆಗೆ ಎದ್ದು ಒಂದ್ಸತಿ ಹಿಂಗೆ ಕುಳಿತುಕೊಂಡ್ರೆ ಅಂತಂದ್ರೆ 8-9 ತಾಸು ಕುಳಿತುಕೊಳ್ತಾರೆ. ನಿಮ್ಗೆಲ್ಲ ಕುಳಿತುಕೊಳಕ್ ಆಗತ್ತಾ? ಯಾರಿಗೂ ಕುಳಿತುಕೊಳಕ್ ಆಗಲ್ಲ. ಈ ವಯಸ್ಸಿನೊಳಗೂ ಕುಳಿತುಕೊಂಡ್ರೆ 8-9 ತಾಸು ಅಲ್ಲೇ ಕುಳಿತುಕೊಂಡು ಆಶೀರ್ವಾದ ಮಾಡ್ತಾರೆ. ಸುಮ್ಮನೆ ಕುಳಿತುಕೊಳ್ಳಂಗಿಲ್ಲ, ಮತ್ತೆ ಆಶೀರ್ವಾದ ಮಾಡ್ಕೊಂತ ಬಂದವ್ರು ಪ್ರಸಾದ ಕೊಟ್ಕೊಂತ ಕುಳಿತುಕೊಳ್ತಾರೆ. ಇಂತಹ ಒಂದು ಜೀವನ ನಡೆಸಿ ನಿಮ್ಗೆಲ್ಲ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವುಗಳೆಲ್ಲ ಅತ್ಯಂತ. ಮತ್ತೆ ಇನ್ನೊಂದೇನು ಅಂತಂದ್ರೆ ನೀವು ಯಾವಾಗಲೂ ಈ ಅಟ್ಯಾಚ್ಮೆಂಟ್ ಕಳ್ಕೊಳಕ್ ಹೋಗ್ಬೇಡ್ರಿ. ಮಠದ ಒಂದು ಗುರುಗಳ ಒಂದು ಅಧ್ಯಾತ್ಮದ ಯಾವುದರ ಒಂದು ನೀವು ಸಂಪರ್ಕ ಕಡಿತ ಆಯಿತು ಅಂತಂದ್ರೆ ನಿಮ್ಮ ಜೀವನದ ಒಂದಿಷ್ಟು ಅಂಗ ಕಡಿತ ಆದಂಗ. ಇಲ್ಲಿ ನೀವು 2-3 ವರ್ಷಗಳ ಕಾಲ ಕಳೆದಿರ್ತೀರಲ್ಲ, ಇದ್ರದೊಂದಿಷ್ಟು ಸಂಪರ್ಕ ಇಟ್ಕೊಳ್ಬೇಕು. ಆ ಸಂಪರ್ಕದಿಂದ ನಿಮ್ಮ ಬದುಕು ಹೆಚ್ಚು ಹೆಚ್ಚು ಶ್ರೀಮಂತಗೊಳ್ತೈತಿ. ನಾವು ಅದನ್ನ ಕಡಿತಗೊಳಿಸ್ಕೊಂತ ಬಂದ್ವಿ ಅಂತಂದ್ರೆ ಅನುಭವ ಕಡಿಮೆ ಆಗುತ್ತೆ. ಅನುಭವ ಕಡಿಮೆ ಆದಷ್ಟು ಜೀವನದ ಶ್ರೀಮಂತಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಜೀವನ ಶ್ರೀಮಂತಗೊಳ್ಬೇಕು ಅಂತಂದ್ರೆ ಪ್ರತಿಕ್ಷಣನೂ ನಮ್ಗ ಅತ್ಯಂತ ಅದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಂಗತಿ ಅಂತಕ್ಕಂಥದ್ದನ್ನ ಇವುಗಳೆಲ್ಲ ತಿಳ್ಕೊಳ್ಬೇಕು. ನಿಮ್ಮೆಲ್ಲರ ಮೇಲೆ ಅಜ್ಜವರ ಆಶೀರ್ವಾದ ಇರಲಿ ಅಂತಂದು ಹಾರೈಸಿ ನನ್ನ 1-2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ನೋಡ್ರಿ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ. ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸಾಮಾನ್ಯ ಶ್ರೀ ಡಾಕ್ಟರ್ KP ಪುತ್ತೂರ್ ಅವರ ಬರೆದಿರ್ತಕ್ಕಂಥ ಪುಸ್ತಕಗಳು ಮಹಾವಿದ್ಯಾಲಯದ ಒಂದು ಆಫೀಸ್ಗಳು, ಕಾರ್ಯಾಲಯದೊಳಗೆ ಸಿಗ್ತಾವು. ಆಸಕ್ತ ವಿದ್ಯಾರ್ಥಿಗಳು ಆ ಪುಸ್ತಕಗಳನ್ನ ನಂತರದೊಳಗೆ ಭೇಟಿಯಾಗಿ ಪಡೆದುಕೊಳ್ಬೇಕಾಗಿ, ಅದು ರಿಯಾಯಿತಿ ದರದೊಳಗೆ ನೀವು ಸಿಗದೇ ಇರೋ ಕಾರಣಕ್ಕಾಗಿ
ಸನ್ಮಾನ್ಯರು ನಮ್ಮ ಒಂದು ಕಾರ್ಯಾಲಯಕ್ಕೆ ಅವುಗಳನ್ನು ಕೊಡಮಾಡಿದ್ದಾರೆ. ರಿಯಾಯಿತಿ ದರದೊಳಗೆ ಸಿಕ್ಕಿರ್ತಕ್ಕಂಥ ಪುಸ್ತಕಗಳನ್ನು ತೆಗೆದುಕೊಳ್ಬೇಕು. ಮಹಾಸನ್ನಿಧಿಯವರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಲ್ಲುವುದರ ಮೂಲಕ ಅಲ್ಲೇ ನಿಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಊಟದ ಒಂದು ವ್ಯವಸ್ಥೆ ಮಾಡಲಾಗ್ತಾ ಇದೆ. ಕೆಲವು ಕ್ಷಣಗಳಂತ ಹೇಳಿದ್ವಿ. ಅಲ್ಲಿವರೆಗೂ ಯಾವುದಾದ್ರೂ ಆಸಕ್ತ ದ್ವಿತೀಯ PUC ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹೇಳ್ಬೇಕಂತ ಅನ್ಸಿದ್ರೆ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಶಾಣವಾಡ ಕಾಶಿ ನಮ್ಮ ಕಾಲೇಜ್, ಗದಗಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ನಮ್ದೇ ಕಾಲೇಜ್. ವಿದ್ಯಾಕಾಶಿ ಎಂಬ ಹೆಸರು ಬಂತು ಈಗ ನೋಡಿರಿ, ಇಂಥ ಕಾಲೇಜ್ ಎಲ್ಲೂ ಇಲ್ಲ ನಮ್ದೇ ಸೂಪರ್ ನೋಡಿರಿ. ಆಟದಲ್ಲೂ ನಮ್ದೇ ಕಾಲೇಜ್, ಪಾಠದಲ್ಲೂ ನಮ್ದೇ ಕಾಲೇಜ್, ಸಂಸ್ಕೃತಿಯಲ್ಲೂ ನಮ್ದೇ ಕಾಲೇಜ್ ಅಟ್ರಾಕ್ಟ್ ಆಗಿದೆ. ತಂದೆ ತಾಯಿಯ ಪ್ರೀತಿ ನೀಡಿದ ಕಾಲೇಜ್ ಇದು, ತಿದ್ದಿ ಬುದ್ಧಿಯ ಹೇಳಿ ಮುನ್ನಡೆಸಿದ ಕಾಲೇಜ್ ಇದು. ವಿದ್ಯೆ ಕಲಿಸಿ ಬುದ್ಧಿ ಹೇಳಿ ಹೆಜ್ಜೆ ಹೆಜ್ಜೆ ಸ್ಫೂರ್ತಿ ನೀಡಿ ನಮ್ಮ ಕನಸುಗಳ ಬೆಳೆಸುವ ಕಾಲೇಜ್. ನಮ್ಮ ಕನಸನ್ನು ನನಸಾಗಿಸ ಕಾಲೇಜ್. ನಮ್ಮ ಬಂಧವಿದು ಇರಲಿ ಶಾಶ್ವತ. ಉಸಿರನ್ನು ಬಿಡದೆ ಪಾಠವ ಕಲಿಸೋ ಭೂಗೋಳ, ಅದರಲ್ಲೂ ಮಾನವ ಭೂಗೋಳ ಶಾಸ್ತ್ರಜ್ಞ ಕಂಡು ಬಂದಿದ್ದಾರೆ. ಇವರೇ ನೋಡಿ ಪೊಲೀಸ್ ಪಾಟೀಲ್ ಸರ್. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವಿಯದ ನೆನಪು. ಶಿಕ್ಷಣ ಶಾಸ್ತ್ರವ ಕಲಿತ ನೆನಪು, ನನಗೆ ಸರ್ ಪಾಠ ಕೇಳಿದ ನೆನಪು. ಹಿಸ್ಟ್ರಿ ಸರ್ ಹೊಡೆದ ನೆನಪು, ರಾಜ್ಕುಮಾರ್ ಸರ್ ಜಲಕಿನ ನೆನಪು. ರೊಕ್ಕದ ಲೆಕ್ಕವ ಹಾಕಿ ನಾವು ಅರ್ಥಶಾಸ್ತ್ರ ಕಲಿತ ನೆನಪು. ಅರ್ಥಶಾಸ್ತ್ರದ ಸಂಪತ್ತಿನಿಂದ ಜೀವನ ಪಾಠ ಕಲಿತ ನೆನಪು. ಹಳ್ಳಿಯ ಭಾಷೆಯ ಮಾತನಾಡಿ ಎಲ್ಲರ ಮನಸ ಕದ್ದ ಗುರುವೇ. ಅವರೇ ನೋಡಿ ನಮ್ಮ ಪ್ರೀತಿಯ ಮಂಜು ಸರ್. ಬಿಗ್ ಬಾಸ್ ಒಂದೇ ಕಾಲೇಜು, ಹಿಂದಿ ಇಂಗ್ಲಿಷು ಎಲ್ಲಾನು ಮಿಕ್ಸು, ಇಲ್ಲಿ ರಿಮಿಕ್ಸು. ಕುಂತ್ರುನು ಇಂಗ್ಲಿಷ್, ನಿಂತ್ರುನು ಹಿಂದಿ. ಸರ್ಗೆ ಸ್ಟೂಡೆಂಟ್ಸ್ ಕಡಿಮೆ ಆದ್ರೂ ಚೆನ್ನಾಗಿ ಪಾಠ ಮಾಡ್ತವ್ರೆ, 100ಕ್ಕೆ 100 ಮಾಡಿಸವ್ರೆ. ಅವರೇ ನೋಡಿ ಸಾವನ್ನೇ ಗೆದ್ದ ಮೃತ್ಯುಂಜಯ ಸರ್. ಕನಸನ್ನು ತುಂಬಿ ರಾಜ್ಯಕ್ಕೆ ಕರೆದೊಯ್ಯುವೆ ಎಂದು ನಾ ಸೋಲಲಿ ಇಲ್ಲ. ಗೆಲುವೆ ನಮ್ಮ ಜೀವನವು, ಶ್ರಮ ಸೋಲಿಸುವಿದ್ದೆ ನನಗೆ ನೀ ಕಲಿಸಿರುವೆ. ಶ್ರಮವ ವಹಿಸಿ ಆಟವಾಡಲು ನೀನು ಕಲಿಸಿರುವೆ. ಗೆದ್ದ ನಂತರ ಬೆನ್ನ ತಟ್ಟಿ ಎಂದು ಜೊತೆಗಿರುವೆ. ನಿನ್ನೆಲ್ಲ ಕನಸುಗಳನ್ನು ನಮ್ಮಲ್ಲಿ ಕಂಡಿರುವೆ. ನಿನ್ನೆಲ್ಲ ಕನಸುಗಳನ್ನು ನಾನೆಂದು ನಿಜ ಮಾಡುವೆ. ಈ ಜ್ಞಾನವ ತುಂಬಿದ ಗ್ರಂಥಾಲಯವ ಎಲ್ಲೂ ನೋಡಿಲ್ಲ. ಇಲ್ಲಿ ಸ್ಫೂರ್ತಿಯ ತುಂಬುವ ದೇವರೇ ಇವರು, ನಿಮಗೂ ಗೊತ್ತಲ್ಲ. ಈ ಪ್ರಾಚಾರ್ಯರನ್ನು ಗೆಲ್ಲುವ ಗಂಡು ಇನ್ನೂ ಹುಟ್ಟಿಲ್ಲ, ಮುಂದೆಂದೂ ಹುಟ್ಟಲ್ಲ. ಈ ಹದ್ದಿನ ಕುಲದವನು ಎಂದು ಜಿದ್ದನು ಬಿಡದವರು, ಕೊಟ್ಟ ಮಾತನ್ನು ತಪ್ಪದ
ಆಗುತ್ತಿಹರು. ಏತಮ್ಮ ಇಲ್ಲಕ್ ನಿಂತಿ ಎಸ್ ಕಾಲೇಜಲ್ಲಿ ಐತಿ, ತಿರುಕೊಂಡು ವಿದ್ಯೆ ಕಲಿತಿ ಹಚ್ಚನಿ ಕಾಲೇಜ್. ನಿನ್ನ ಬುದ್ಧಿ ಕಡಿಮೆ ಐತಿ, ಅಲ್ಲಿ ಹೆಚ್ಚಾಕೈತಿ, 90 ದಾಟೈತಿ, ನಿನ್ನ ಗುರಿಯ ಮುಟ್ಟಿಸ್ತೈತಿ. ಏತಮ್ಮ ಇಲ್ಲಕ್ ನಿಂತಿಯೋ ನರೇಗಲಕ್ ಬಾ. ಹಿಂಗ ಕಾಪಿ ಮಾಡಿ ಬಂದಿದ್ದಿ ಕಾಲೇಜ್ ಗೋಡಿ, ಇಲ್ಲೆಂಗ ನೀ ಎಕ್ಸಾಮ್ ಬರೀತಿ. ನಿನ್ನ ಕಷ್ಟ ಯಾರ ಮುಂದ ಹೇಳ್ತಿ, ಕಾಲೇಜ್ ತುಂಬಾ ಕ್ಯಾಮ್ರಾ ಐತಿ, ಅತ್ತಾಗಿತ್ತ ಯಾಕ ನೋಡ್ತಿ, ಸಿಕ್ಕ ಹಾಕೊಂತಿ ಮುಪ್ಪ ಆಗತಿ, ನಿನಗ್ಯಾಕ ಬೇಕಾಗೈತಿ. ಕಾಲೇಜ್ ತುಂಬಾ ಬೆಳೆದೈತಿ, ಹರಿದು ಹೆದ್ದೊರೆ ಆಗೈತಿ, ಎಲ್ಲರ ಮನಸ್ಸ ಕದ್ದೈತಿ, ಗದಗ ಜಿಲ್ಲಗ ಬಸ್ತೈತಿ, ತನ್ನ ಚಾಪ ಮೂಡಿಸೈತಿ. ಆಟ ಆಡಕ ಬಂದ್ರು, ಪಾಠ ಓದಾಕ ಬಂದ್ರು, ಎಲ್ಲರಿಗಿಂತ ಮುಂದೈತಿ, ಬೆಳೆದು ಹೆಮ್ಮರವಾಗೈತಿ. ಥ್ಯಾಂಕ್ ಯು. ಈಗ ಸೆಕೆಂಡ್ ಸೆಕ್ಷನ್ ನಮ್ಗೆ ಗೊತ್ತಾಗೋಲ್ಲ, ಯಾಕಂದ್ರೆ ಎಲ್ಲ ಮಿಕ್ಸ್ ಹೊಡಿಸ್ಬಿಟ್ರು ನಮ್ಮನ್ನ. ಅಫ್ಕೋರ್ಸ್ ನಿಮಗೂ ಗೊತ್ತಿರ್ತದೆ. ಈ ಕಾಮನ್ ಆಗಿ ಎಲ್ಲ 10th ಮುಗಿದಿಂದ ಅಫ್ಕೋರ್ಸ್ ಕಾಲೇಜ್ ಎಲ್ಲ ಹಚ್ಬೇಕು ಅನ್ನೋದು ಟೆನ್ಷನ್ ಇರುತ್ತೆ. ಇನ್ನೊಂದು ದುರಂತ ಏನಂದ್ರೆ ನಾವು ಹೈಸ್ಕೂಲಿಗೆ ಹೋಗೋ ಮುಂದೆ ನೋಡ್ತಿರ್ತೀವಿ ಎಲ್ಲ ಕಾಲೇಜಿಗೆ ಹೆಂಗೆ ಹೋಗ್ತಿರ್ತಾರ ಅಂತಂದು. ಅದನ್ನ ನನ್ನ ಕಡೆ ಆ್ಯಕ್ಚುಲಿ ಗಜೇಂದ್ರ ಕಡೆ ನಂದು, ನಾನೆಲ್ಲ ಹೈಸ್ಕೂಲಿಗೆ ಹೋಗೋ ಮುಂದಾಗ ಕಾಲೇಜಿಗೆ ಭಾಳ ದುರಂತವಾಗಿ ಹೋಗ್ತಿರ್ತಾರೆ. ಅಲ್ಲಿ ಅಂತೂ ಜಗ್ಸ್ ಅಲ್ಲಿ ನೋಡಿದ್ದೆ. ಹೆಂಗೆ ಹೋಗ್ತಿರ್ತಾರಂದ್ರೆ ಬೇರೆ ಊರ್ಲಿಂದ ಬರೋರು ಬಸ್ ಇಳಿದು ಬರೀ ಒಂದು ಬುಕ್ಕ ತಿರುಗಿಸ್ಕೊಂಡು ಹೋಗ್ತಿರ್ತಾರ. ಸೊ ಕಾಲೇಜ್ ಲೈಫ್ ಮಸ್ತ್ ಆಗುತ್ತೆ ಅನ್ಕೊಂಡಿದ್ದೆ. ಇಲ್ಲ ಇನ್ನೂ ಐತಿ ಹೇಳಕ್, ಇನ್ನೂ ಐತಿ ಹೇಳ್ತೀನಿ, ಹೋದ ಸದಕ ಬಂದೀನಿ. ಕಾಲೇಜ್ ಲೈಫ್ ಹಿಂಗೆ ಒಂದು ಬುಕ್ಕ ತಿರುಗಿಸ್ಕೊಂಡು ಹೋಗೋದು ಅನ್ಕೊಂಡಿದ್ದೆ. ಸೊ ಫಸ್ಟ್ ಇಲ್ಲಿ ಅಂದ್ರೆ ನಾ ಫಸ್ಟ್ ಎಸ್ ಎ ಕಾಲೇಜಿಗೆ ಹಚ್ಬೇಕಂತ ಮಾಡಿದ್ದೆ. ಸೊ ನಾನು ಇಲ್ಲೇ ಬರ್ಬೇಕಂತಂದು ಇತ್ತೇನೋ, ಅದಕ್ಕೆ ಅಲ್ಲಿ ಸೀಟ್ ಖಾಲಿ ಆಗ್ಬಿಟ್ಟಿದ್ದು. ಇಲ್ಲಿ ಬಂದೆ, ಸಡನ್ ಆಗಿ ಬಿಲ್ಡಿಂಗ್ ನೋಡಿದ್ಕೊಳ್ಳೇನ ಒಂಥರ, ನೀವೇನೋ ಬೇರೆಯವ್ರಿಗೆ ಹೇಳ್ತಿರ್ತೀರಿ, ಆದ್ರೆ ನಂಗೆ ಕಾಲೇಜ್ ಮ್ಯಾಗ ಲವ್ ಎಟ್ ಫಸ್ಟ್ ಸೈಟ್ ಆಯ್ತು. ಸೊ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರ. ಕಾಲೇಜ್ ನೋಡಿದಾಗ ಒಂಥರ ವಾವ್ ಅನ್ಸಿತ್ತು. ಸೊ ಬಂದ್ವಿ. ಇನ್ನೂ ದುರಂತ ಏನಾಗಿತ್ತು ಅಂದ್ರೆ ಎಲ್ಲ ಸೀಟ್ ಖಾಲಿ ಆಗ್ಬಿಟ್ಟಿದ್ವು. ಸೀಟ್ ಖಾಲಿ ಆಗಿತ್ತು ಅಂದ್ರೆ ಐ ಮೀನ್ ಅಡ್ಮಿಷನ್ ಖಾಲಿ ಆಗಿತ್ತು. ಅಡ್ಮಿಷನ್ ಫುಲ್ ಆಗಿತ್ತು. ಸೊ ಹಂಗ ಮಾಡಿ ಅಡ್ಮಿಷನ್ ಆಯ್ತು. ಇನ್ ದೊಡ್ಡ ದುರಂತ ಏನ್ ಗೊತ್ತನ, ನಾವು ಫಸ್ಟ್ ಯೂನಿಫಾರ್ಮ್ ಹಾಕೊಂಡ್ ಬಂದ ದಿವ್ಸನ ನನ್ನ ರಮೇಶ್ ಸರ್ ಮತ್ತೆ ಕಂಬಳಿ ಸರ್ ಹೊರಗೆ ಸೇರ್ಸರ್ ಬಾಲೆ ಹೊರಗೆ ಅಂತಂದು ಸಾಗರ್ ಸರ್ ಕಡೆ ಕಳ್ಸಿದ್ರು. ಸಾಗರ್ ಸರ್ ಕಡೆ ಹೋಗಿ ಏನ್ಲೆ ಪ್ಯಾಂಟ್ ಇದೆ ಅಂತ ಹೇಳಿದ್ರು. ಸಾಗರ್ ಸರ್ ಹಿಂಗ ಸರ್ ಅಂತ ನಿಂಗೆ ಪ್ಯಾಂಟ್ ಇತ್ತು ತೋರ್ಸಕ ಸರೀಶ್ ಕೈಗೆ ಒಂದು ಬಿಟ್ಟು ಕಪಾಳಕ್ಕೆ ನನಗ. ನಾನೇನು ಇಲ್ಲ ಸರ್ ಹಿಂಗೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಸರ್ ಅಂತಂದೆ. ಎಲ್ಲಿ ಮಾಡಿಸ್ಕೊಂಡ್ ಬರಬೇಕು ನೀನು, ಅದು ಬಿಟ್ಟು ನಿಂಗೆ ಬೇರೆ ದಾರಿನೇ ಇಲ್ಲ ಅಂತಂದು ಹೇಳಿದ್ರು. ಅವಾಗಿಂತ ಇನ್ನೂವರೆಗೂ ನಾನು ನಮ್ಮ ಫ್ರೆಂಡಿನ ಪ್ಯಾಂಟ್ ಹಾಕೊಂಡ್ ಬರಕೊಂತೀನಿ, ನಂದಲ್ಲ. ಗಡಾದೊಳಗೆ ನಮ್ಮ ಫ್ರೆಂಡ್ ಅದನ್ನ ಅವು ಎಸ್ ಎ ಕಾಲೇಜ್ ಹೋಗ್ತಾನ, ಅವ ನನ್ಕಿನ ಒಂದ್ ಸ್ವಲ್ಪ ದಪ್ಪ ಅದನ. ನನ್ನ ಪ್ಯಾಂಟ್ ಅವ್ ಕೊಟ್ಟು ಅವ್ನ ಪ್ಯಾಂಟ್ ನಾ ಇಸ್ಕೊಂಡ್ ಬರಕೊಂತೀನಿ. ಯಾಕಂದ್ರ 2 ಜೊತೆ ಹೊಲಿಸ್ಕೋಬೇಕಾಗಿರ್ತೈತಿ. ನಾ 2 ಜೊತೆ ಹೊಲಿಸ್ಬಿಟ್ಟಿದ್ನಾಗ್ಲಿ. ಅದಕ್ಕೆ ನಾ ನಮ್ಮ ಫ್ರೆಂಡಿನ ಪ್ಯಾಂಟ್ ಇನ್ನೂವರೆಗೂ ಅವ್ನ ಪ್ಯಾಂಟ್ ಹಾಕೊಂಡ್ ಬರಕೊಂತೀನಿ. ನಾನು ನನ್ನ ಪ್ಯಾಂಟ್ ಅವ್ನ್ ಕೊಟ್ಟು. ಮಾಂತೇಶ್ ಸರ್, ಆದಿಮನಿ ಸರ್, ನದಾಬ್ ಸರ್, ಮತ್ತೆ ನಮ್ಗೆ ಇಂಗ್ಲಿಷ್ ವೀಕ್ ಇದಿವಲ್ಲ, ಹಾಗಾಗಿ ಸರ್ ನಮ್ಗೆ ನೈಟ್ ಆಮೇಲೆ ಇಂಗ್ಲಿಷ್ ಹೇಳ್ರಿ ಅಂತ ನಮ್ಮ ಶರಣ ಸರ್ ಹೇಳ್ತಿದ್ವಿ. ಅವರು ಕೂಡ ಡೈಲಿ ಬರ್ತಾರೆ ನಮ್ಮ ವಾಡಿ ಬಂದು ನಿಮ್ಗೆ ಏನ್ ಡೌಟ್ ಇದಪ್ಪ ಕೇಳ್ರಿ ಅಂತಂದು ಹೇಳ್ತಾರೆ. ಹಾಗೆ ನಾವು ಡೌಟ್ ಇದ್ದು ಕೇಳ್ತೀವಿ. ಹಾಗೇನೆ ಮತ್ತೆ ಈ ಕಾಲೇಜಿಂದು ಇನ್ನೂ ಹೇಳ್ಬೇಕಂದ್ರೆ ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡೆಯಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರಗತಿಯನ್ನ ಸಾಧಿಸಿದಂತ ಕಾಲೇಜು ನಮ್ದು. ಪ್ರಥಮ PUC ವಿದ್ಯಾರ್ಥಿನಿಯರು 8 ಜನ ಹೋಗಿ ಚೆನ್ನಾಗಿರಿ, ವರ್ಕ್ ಮಾಡ್ರಿ, ನೀವು ಊಟ ಮಾಡಿದ ಪ್ಲೇಟ್ ನೀವು ತೊಳಿರಿ. ಎಲ್ಲರಿಗೂ ಬೆಸ್ಟ್ ಒಪಿನಿಯನ್ ಪುತ್ತೂರಾಯ ಸರ್ ಹೇಳ್ಯಾರ, ಅವ್ರನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ರಿ. ಬನ್ನಿ. ಆದ್ರಿಂದ ಅವ್ರ ಫಸ್ಟ್ ನಾನು ನನ್ನ ಮನಸ್ಸೊಳಗೆ ಅವ್ರಿಗೆ ದೇವಸ್ಥಾನ ಕೊಡ್ತೀನಿ. ನಾನು ಹೇಳ್ಬೇಕಂದ್ರೆ ಸ್ಕೂಲ್ ಒಳಗೆ ಎಲ್ಲ ಟಾಪರ್ ಆಗಿದ್ದೆ. ಎಲ್ಲ ಸ್ಕೂಲ್ ಅಂದ್ರೆ ನಮ್ಮ ಅಪ್ಪಾಜಿ ಏನು ಮಾಡಿದ್ರು ಅಂದ್ರೆ ಆ ಮಂತನ ಪತ್ರಿಕೆ ಒಳಗೆ ನನ್ನ ಹೆಸರು ಬಂದಿದ್ದಕ್ಕೆ ನಮ್ಮ ರಿಲೇಷನ್ಸ್ಗೆಲ್ಲ ಕಾರ್ಡ್ ತರ್ಸಿ ನನ್ನ ಮಗಳು ಹಿಂಗೆ ಸಾಧನೆ ಮಾಡ್ಯಾಳ
ಅಪ್ಪಾಜಿ. ಅದರಿಂದ ನಂಗೂ ಖುಷಿಯಾಗಿತ್ತು. ಮುಂದೆ ಏನಾರ ಮಾಡಿ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಕನಸನ್ನು ನೆರವೇರಿಸ್ಬೇಕು. ಹಂಗ ನಮ್ಮ ಅಪ್ಪಾಜಿ ಕನಸು ಅಂದ್ರೆ ನಾವು ನಮ್ಮ ಅಪ್ಪಾಜಿ ಮಕ್ಕಳೊಳಗೆ ಹಂಗ ಉಳಿಬೇಕು, ಅದು ಯಾವಾಗ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದೆ. ಎಲ್ಲ ನನ್ನ ಫ್ರೆಂಡ್ಸ್ ನನಗೆ ಎಷ್ಟು ಟಾಪರ್ ಆಗ್ಯಾನಂದ್ರೆ ನಾನು ಇಂಗ್ಲೀಷ್ ಭಾಳ ವೀಕ್ ಐತಿ, ಈಗಾದರೂ ವೀಕ್ ಐತಿ. ನನ್ನ ಫ್ರೆಂಡ್ಸ್ ಎಲ್ಲ ಕಿಂಡಲ್ ಮಾಡ್ತಿದ್ರು, ಈಗ ಇಂಗ್ಲೀಷ ವೀಕ್ ಐತಿ ಅಂತಿದ್ದು ಸೈನ್ಸ್ ಮಾಡ್ತಾರೆ. ಏನು ಸೈನ್ಸ್ ದೊಡ್ಡದು ಮಾಡಿ ಏನು ಉತ್ತರ ಆಯ್ತಕ್ಕ ನೋಡೋಣ ಆಯ್ತು ಊರಿಗೆ ಅಂತೇಳಿ ಚಾಲೆಂಜ್ ಮಾಡಿದ್ರು. ಎಲ್ಲ ಇವನ್ ಕೂಡ ನಮ್ಮ ಸರ್ ನನಗೆ ಹೆಲ್ಪ್ ಮಾಡಿಲ್ಲ ಸೈನ್ಸ್ ಮಾಡಾಕ. ಅಂದ್ರೆ ಅವ್ರಿಗೆ ಗೊತ್ತಿತ್ತ ಏನೋ ಗೊತ್ತಿಲ್ಲ ನನಗೆ. ಈಗ ಇಂಗ್ಲೀಷ್ ಬರಲ್ಲ, ಈಗ ಫೇಲ್ ಆಗ್ತಾಳ. ನನ್ನ ಹೆಸರು ನಾ ಅಡ್ಮಿಷನ್ ಮಾಡ್ಸೇನಲ್ಲ, ನನ್ನ ಹೆಸರಿಗೆ ನನ್ನ ಮರ್ಯಾದೆ ಹಾಳು ಮಾಡ್ತಾಳೆ ಈಗ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಅವರು ನನಗೆ ಹೆಲ್ಪ್ ಮಾಡಿಲ್ಲ. ನಾನು ಅವಾಗ ಅನ್ಕೊಂಡೆ ಸರ್ ಹಿಂಗೆ ಮಾಡೋದು, ಸರ್ಗೆ ಚಾಲೆಂಜ್ ಮಾಡ್ಬೇಕು, ಸೈನ್ಸ್ ಮಾಡ್ಬೇಕು. ನಮ್ಮ ಊರಾಗ ಇನ್ನೂವರೆಗೆ ಆದ್ರೆ ಸೈನ್ಸ್ ಒಬ್ರು ಪಾಸ್ ಆಗಿಲ್ಲ, ಅದ್ರ ಒಬ್ಬಕ್ಕೆ ಹೋಗ್ಬೇಕಕ್ಕ. ಇದೇ ಕಾಲೇಜ್ ಒಳಗೆ ಪಾಸ್ ಆಗ್ಯಾಳ ಆಕಿ. ನೆಕ್ಸ್ಟ್ ನಾನು ಪಾಸ್ ಆಗೇ ತೀರ್ಬೇಕು ಇವ್ರಿಗೆಲ್ಲರಿಗೂ ಅಂತೇಳಿ ಅವತ್ತು ಚಾಲೆಂಜ್ ಮಾಡಿದೆ. ಏನೋ ಚಾಲೆಂಜ್ ಮಾಡಿ ಬನ್ನಿ ಈ ಕಾಲೇಜಿಗೆ ಅಡ್ಮಿಷನ್ ಮಾಡ್ಸಕ್ ಬನ್ನಿ. ಫುಲ್ ಹೆದರ್ಬಿಟ್ಟೇನಿ. ಹಂಗ ಚಾಲೆಂಜ್ ಮಾಡ್ತೀನಿ, ಗಟ್ಟಿ ಧೈರ್ಯ ಮಾಡ್ತೀನಿ. ಅನ್ಕೊಳಕತ್ತಿದ್ ಮನಸ್ಸು, ಯಪ್ಪ ಇವ್ರು ಏನೋ ಒಂದು ಸರ್ಟಿಫಿಕೇಟ್ ಇಲ್ಲ ಅಂತ ಹೊಳೆ ಕಳಿಸ್ಬಿಟ್ಟಿಪ್ಪ, ನಂಗೆ ಅಡ್ಮಿಷನ್ ಸಿಗ್ಬೇಕು. ನಮ್ಮ ಅಜ್ಜಿಗೂ ಏನು ಹೇಳಕ್ ಆಗಲ್ತು. ಒದ್ ಬಿಡೈತೆ ಹೋಗ್ಳಕ್ಕೆ ಏನಂದ್ರೆ ಚಾಲೆಂಜ್ ಮಾಡ್ಬಿಟ್ಟಿನಿ, ಹೇಳ್ಬಿಟ್ಟಿನಿ, ಹೊಟ್ಟೆನಪ್ಪ ಆಗಲ್ತು. ಏನ್ ಮಾಡ್ಕೊಂಡದ ಗೊತ್ತ ಏನ್ರ ಅಂತ ಹೇಳಿ ಹೊಳೆ ಕಳಿಸ್ಬಿಟ್ಟು ನಾ ಏನ್ ಅನ್ಕೊಂಡೆ, ನಾನು ಪ್ರಾರ್ಥನೆ ದೇವ್ರಿಗೆ ಕೇಳಿಸ್ಬಿಡ್ತೇನೆ. ಅವ್ರು ಹೊಳೆ ಕಳಿಸ್ಬಿಟ್ರು ನನ್ನ. ಮರನೇ ದಿನ ನಮ್ಮ ಅಜ್ಜ ಹೆಂಗಾರ ರೊಕ್ಕ ಹೊಂದಿಸ್ಕೊಂಡು ಬಂದು ಇಲ್ಲ ನಾನು ಮಾಡೇ ತೀರಬೇಕಂತ ಹೇಳಿ ಅಡ್ಮಿಷನ್ ಮಾಡಿಸಿದೆ. ನಾನು ಓಡಾಡ್ಸಿ ನಮ್ಮ ಅಜ್ಜನ ಹಿಂದೆ ತರಿಸಿ ಅಡ್ಮಿಷನ್ ಮಾಡಿಸಿದೆ. ಹೆಂಗ ಅಡ್ಮಿಷನ್ ಬಂದೆ ಒಂದೇ ದಿನ PG ಬಂದೆ. ಯಪ್ಪ ನನಗೆ ಬ್ಯಾಡ ಸೈನ್ಸ ಬೇಡ, ಮಾಡ್ಬಿಡ್ಬೇಕು ನಮ್ಮ ಊರಿಗೆ ಅಂತ ಹೇಳಿ ಸಾಧ್ಯ ಏನೋ ಫೇಲ್ ಆಯ್ತು ಅಂತ. ಫಿಸಿಕ್ಸ್ ಅಂದ್ರೂ ನಾನು ಒಟ್ಟ ಪಾಸ್ ಆಗಿಲ್ಲ ಗೊತ್ತಾ. ಎನ್ವಲ್ ಪಾಸ್ ಆದೆ. ಹಂಗ ಒಂದು ಇದು ಇಟ್ಕೋಬೇಕು ಮನಸ್ಸೊಳಗೆ, ನಾನು ಪಾಸ್ ಆಗ್ತೀನಿ, ನಾನು ಇದನ್ನ ಮಾಡ್ತೀನಿ ಅಂತಂದು. ಒಟ್ಟ ನಾನು ಫೇಲ್ ಆಗಿಲ್ಲ ಅಂತ ಕುತ್ಕೋಬಾರ್ದು. ಇವಾಗಲೂ ಅದ ಆಗೈತಿ ಅಂದ್ರೂ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಕುಂತ್ಕೊಂಡ್ರ ಏನು ಮಾಡೋಕ್ಕಾಗಲ್ಲ. ನಾವು ಏನೋ ಥಿಂಕ್ ಮಾಡಿದ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಮತ್ತು ಇಲ್ಲಿ ಸರ್ಚ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಮಸ್ತ್ ಹೇಳ್ತಾರ, ಎಲ್ಲರೂ ಚಲೋ ಹೇಳ್ತಾರ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಕಾಮರ್ಸ್ನಾಗ ಕವಿತಾ ಮ್ಯಾಮ್ ಬ್ಯಾಚ್ ಅವರು ನಮ್ಮ ಊರನ್ನಾರ ಫಸ್ಟು ಸೆಕೆಂಡು ಥರ್ಡು ಕಾಮರ್ಸ್ನಾಗ ನಮ್ಮ ಊರನ್ನಾರ ಬಂದಾರ. ಮತ್ತು ಚಲೋ ಐತಿ ಕಾಲೇಜ್ ಹಂಗೆ ಹಿಂಗೆ ಅಂತಂದ್ರೆ ನಮ್ಮ ಸೀನಿಯರ್ಸ್ ಎಲ್ಲ ಬರ್ತಿದ್ರು ಇಲ್ಲಿ. ಮತ್ತು ಅದನ್ನೆಲ್ಲ ನೋಡಿ, ಮತ್ತು ಇಲ್ಲಿ ಶಿಸ್ತು ಅದನ್ನೆಲ್ಲ ನೋಡಿ, ಮತ್ತು ಇಲ್ಲಿ ಚಲೋ ಐತಿ ಹಂಗೆ ಹಿಂಗೆ ಚಲೋ ಐತಿ ಅಂತಂದು ಬಂದ್ವಿ. ನಮ್ಮ ಕಾಲೇಜ್ ಅಂದ್ರೆ ಬಿಗ್ ಬಾಸ್ ಇದ್ದಂಗ ಎಲ್ಲ ಕಡೆ ಎಲ್ಲಿ ನೋಡಿದ್ರು CC ಕ್ಯಾಮ್ರಾ. ಮತ್ತು ಪ್ರೇಯರ್ ಅಂತೂ ನಾವು ಕಾಲೇಜ್ನಾಗ ಮಾಡ್ತಾರ ಅಂತ ಅನ್ಕೊಂಡಿದ್ದಿಲ್ಲ. ಈ ಕಾಲೇಜ್ನಾಗ ಪ್ರೇಯರ್ ಮಾಡ್ತಾರ, ಎಷ್ಟು ಚಲೋ ಮಾಡ್ತಾರ. ಎಲ್ಲ ಸಾಲ ನಿಂದಿಸೋದು, ಮತ್ತು ಒಂದು ಸ್ವಲ್ಪ ದಿವಸ ಉಳ್ದನ್ನೆಲ್ಲ ಮುಂದೆ ನಿಂದಿಸಿ ಅವ್ರು ಒಪ್ಪಿಸಿ ಹಿಂದೆ ಲೈನ್ ಮಾಡ್ಸಕ್ಕೆ ಹಚ್ಚೋದು, ಹಂಗೆ ಹಿಂಗೆ ಎಲ್ಲ ಚಲೋ ಮಾಡಿದ್ರು. ಮತ್ತು ಚಲ್ತೆ ಚಲ್ತೆ याद रखना कभी अलविदा ना कहना, कभी अलविदा ना कहना। प्यार करते करते हम तुम कहीं खो जाएंगे इन्हीं बहारों के, आंचल में दब के सो जाएंगे सपनों को, फिर भी तुम यूं ही सजाते रहना, कभी अलविदा ना कहना, कभी अलविदा ना कहना। चलते चलते मेरे गीत याद रखना, कभी अलविदा ना कहना, कभी अलविदा ना कहना। God bless you for a second, please. Really, it was a wonderful song, but the thing is that we could not understand that. ಆ ಲಂಕೆಯ ಸುತ್ತ ಬೆಂಕಿ ಯಾವ
ಆದರೆ ಸೇಡನ್ನು ಬಿಡಲಿಲ್ಲ, ಅಭಿಮಾನವ ಬಿಡಲೊಲ್ಲೆ, ಅಪಮಾನವ ಸಹಿಸೊಲ್ಲೆ, ಅನ್ಯಾಯವ ಮಾಡಲ್ಲೇ. ಅವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ. ಆ ದೇವರನೆಂದಿಗೂ ದೂರೋದಿಲ್ಲ, ನಂಬಿಕೆ ನೀಗೊಲ್ಲ, ನಾ ದಾರಿ ತಪ್ಪೊಲ್ಲ. ನಾ ಇಟ್ಟರೆ ಶಾಪ, ಕೊಟ್ಟರೆ ವರ, ನೀತಿಯ ಮೀರೊಲ್ಲ. ನಾ ಒಲಿದರೆ ಕೇಳಿಲ್ಲ, ಆಕ್ರೋಶದ ಉರಿ ನಾನು, ಆ ವೇಗದ ವಶ ನಾನು, ಆ ಸ್ನೇಹಕ್ಕೆ ಒಲಿದೇನು. ಅವನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ. ಆ ರಾಮನು ಇಟ್ಟ ಬಾಣದ ಗುರಿಯು ಎಂದೂ ತಪ್ಪಿಲ್ಲ, ಎಂದೆಂದೂ ತಪ್ಪಿಲ್ಲ. ಈ ರಾಮಾಚಾರಿನ್ ಕೆನಕೋ ಗಂಡು ಇನ್ನೂ ಹುಟ್ಟಿಲ್ಲ, ಆ ಗಂಡೇ ಹುಟ್ಟಿಲ್ಲ. ಆ ಭೀಮನ ಬಲದವನು, ಚಾಣಕ್ಯನ ಛಲದವನು, ಈ ದುರ್ಗದ ಹುಲಿಯುವನು. ಅವನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ.
ನೋಡಿ TM ಕರ್ಕಿಕಟ್ಟಿ ಸರ್ ಅವರು 100 ರೂಪಾಯಿಯನ್ನು ಅವರಿಗೆ ಬಹುಮಾನವಾಗಿ ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಅನಿಸುತ್ತೆ. ದಯಮಾಡಿ ಅವರಿಗೆ ಬರಬೇಕು, ಬಂದು ಈ ಹಣವನ್ನು ಅವರಿಗೆ ಕೊಡ್ಬೇಕಂತ ಹೇಳಿ ಅವರನ್ನ ಕೇಳ್ಕೊಳ್ತೇನೆ. ಬನ್ನಿ ಸರ್, ಮೇಲೆ ಬನ್ನಿ. ದಯವಿಟ್ಟು ಕರ್ಕಿಕಟ್ಟಿ ಸರ್ ಅವರ ಒಂದು 100 ರೂಪಾಯಿ ಅಲ್ಲ, ಇದು ಪ್ರೀತಿ. SM ಅಕ್ಕಿ ಸರ್ ಅವರಿಗೆ ಇದು ದುಡ್ಡು ಅಲ್ಲ, ಇದು ಪ್ರೀತಿ, ಅಭಿಮಾನ. ಇದು ಯಾವಾಗಲೂ ಇರಲಿ. ನಿಮ್ಗಾಗಿ ಆಡಿದ್ದಕ್ಕಾಗಿ ಸಂತೋಷದಿಂದ ಕೇಳಿದ್ರಿ. ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಪ್ರೋತ್ಸಾಹಕ್ಕೆ ತುಂಬ ಧನ್ಯವಾದಗಳು.